ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನಮಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸ್ವರಂಗನರ್ತಕೀ ಭವತ್ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮಿ ಜಿಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸದ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋತ್ವದಂಗ್ರಿಯುಗಳಂ ಹಿತ್ತಾನಮೇ ಸದ್ಗತಿಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಃ ಓಂ. ಸ್ವಸ್ತಿಸ್ತು ಸತಾಂ ಅಖಿಲ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಓಂ. ರಾವಣ ಮತ್ತು ಕುಂಭಕರ್ಣರು ಬ್ರಹ್ಮದೇವರ ವರದಿಂದಾಗಿ ಅವಧ್ಯರಾಗಿ ಅಜೇಯರಾಗಿ ಸಮಸ್ತ ಸಜ್ಜನರಿಗೂ ಕೂಡ ಪೀಡೆಯನ್ನು ಬಾಧೆಯನ್ನು ಉಂಟು ಮಾಡಬೇಕಾದಾಗ ಆಗ ಎಲ್ಲ ದೇವತೆಗಳು ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಆಗ ಕೃಪಾ ಸಮುದ್ರನಾದಂತಹ ಪರಮಾತ್ಮನು ದಶರಥನಲ್ಲಿ ರಾಮಚಂದ್ರ ದೇವರಾಗಿ ಅವತಾರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ದೇವತೆಗಳಿಗೂ ಕೂಡ ನನ್ನ ಸೇವೆಯನ್ನು ಮಾಡೋದಕ್ಕಾಗಿ ಅಂತ ನೀವು ಕೂಡ ಅವತಾರವನ್ನು ಮಾಡಿರಿ ಎಂಬುದಾಗಿ ಈ ರೀತಿಯಾಗಿ ಆದೇಶವನ್ನು ಮಾಡಿದ್ದಾನೆ. ಆಗ ಎಲ್ಲ ದೇವತೆಗಳು ಕೂಡ ಅನೇಕ ಕಪಿಗಳ ರೂಪದಿಂದಾಗಿ ಮತ್ತು ನರರ ರೂಪದಿಂದಾಗಿ ಅವತಾರವನ್ನು ಮಾಡುತ್ತಾ ಇದ್ದಾರೆ ಅಂತನ್ನುವಂತಹ ಒಂದು ಕಥೆಯನ್ನು ನಾವು ನಿನ್ನೆ ತಿಳಿದ್ವಿ. ಅದರಲ್ಲೂ ಕೂಡ ವಿಶೇಷವನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ರಾಮಚಂದ್ರ ದೇವರ ಅವತಾರಕ್ಕಿಂತಲೂ ಪೂರ್ವದಲ್ಲಿ ಹಾಗೂ ಅನಂತರದಲ್ಲಿ ಹುಟ್ಟಿದಂತಹ ದೇವತೆಗಳು ವಾನರ ರೂಪದಿಂದಾಗಿ ಹುಟ್ಟಿದ್ದಾರೆ. ಆದರೆ ನರರೂಪದಲ್ಲಿ ಹುಟ್ಟಿದಂತಹ ದೇವತೆಗಳು ಮಾತ್ರ ರಾಮಚಂದ್ರ ದೇವರ ಅವತಾರದ ಅನಂತರದಲ್ಲಿಯೇ ನರರೂಪದಿಂದಾಗಿ ಹುಟ್ಟಿದ್ದಾರೆ. ಅವತಾರಕ್ಕಿಂತಲೂ ರಾಮಚಂದ್ರ ದೇವರ ಅವತಾರಕ್ಕಿಂತಲೂ ಪೂರ್ವದಲ್ಲಿ ಕೇವಲ ವಾನರ ರೂಪದಿಂದಲೇ ಹುಟ್ಟಿದ್ದಾರೆ ಹೊರತು ನರರ ರೂಪದಿಂದಾಗಿ ಹುಟ್ಟಿಲ್ಲ ಅಂತನ್ನುವಂತಹ ಒಂದು ವಿಶೇಷವನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ಅನೇಕ ದೇವತೆಗಳು ಯಾವ ಯಾವ ಕಪಿಗಳಾಗಿ ಅವತಾರವನ್ನು ಮಾಡಿದ್ದಾರೆ ಅಂತನ್ನುವಂತಹ ಒಂದು ಕಥಾಭಾಗವನ್ನು ನಾವು ಹಿಂದೆ ತಿಳಿದಿದ್ವಿ. ಇನ್ನು ಮುಂದಿನ ಕಥಾಭಾಗವನ್ನು ತಿಳಿಯೋಣ. ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ತಃ ಕಾಮಃ ಪುನಃ ಶ್ರೀರಮಣಾದ್ರವಾಯಾಂ ಪ್ರದ್ಯುಮ್ನ ನಾಮ ಭವದೇವಮೀಶಾತ್ ಸಸ್ಕಂದತಾಂ ಆಪಸಚಕ್ರತಾಂಚ. ಅಗ್ನಿದೇವರು ಅವರು ನೀಲ ಅಂತನ್ನುವಂತಹ ಕಪಿಯಾಗಿ ಅವತಾರವನ್ನು ಮಾಡುತ್ತಾರೆ. ಪೂರ್ವದಲ್ಲಿ ಬ್ರಹ್ಮದೇವರಿಂದಾಗಿ ಅವತಾರವನ್ನು ಮಾಡಿದಂತಹ ಅಗ್ನಿದೇವರು, ಬ್ರಹ್ಮದೇವರ ಮುಖದಿಂದಾಗಿ ಅಗ್ನಿದೇವರು ಪೂರ್ವದಲ್ಲಿ ಒಂದು ಬಾರಿ ಅವತಾರವನ್ನು ಮಾಡಿರುತ್ತಾರೆ. ನಾವು ಕೇಳುತ್ತೇವೆ ಭಗವಂತನ ಮುಖದಿಂದಲೂ ಕೂಡ ಅಗ್ನಿದೇವರು ಒಂದು ಸಲ ಅವತಾರವನ್ನು ಮಾಡಿದ್ದಾರೆ, ಹುಟ್ಟಿದ್ದಾರೆ. ಮುಖಾದಿಂದ್ರಶ್ಚಾಗ್ನಿಶ್ಚ ಎಂಬುದಾಗಿ ನಾವು ಕೇಳುತ್ತೇವೆ. ಹೀಗೆ ಭಗವಂತನ ಮುಖದಿಂದಾಗಿ ಹೇಗೆ ಹುಟ್ಟಿದ್ದಾರೆಯೋ ಅದೇ ರೀತಿಯಾಗಿ ಬ್ರಹ್ಮದೇವರ ಮುಖದಿಂದಲೂ ಕೂಡ ಒಂದು ಬಾರಿ ಅಗ್ನಿದೇವರು ಹುಟ್ಟಿದ್ದಾರೆ. ಈ ರೀತಿಯಾಗಿ ಬ್ರಹ್ಮದೇವರ ಮುಖದಿಂದಾಗಿ ಹುಟ್ಟಿದಂತಹ ಅಗ್ನಿದೇವರೇ ಈಗ ರಾಮಾವತಾರದ ಸಂದರ್ಭದಲ್ಲಿ ನೀಲ ಅಂತನ್ನುವಂತಹ ಕಪಿಯಾಗಿ ಅವತಾರವನ್ನು ಮಾಡುತ್ತಾರೆ. ಈ ರೀತಿಯಾಗಿ ಎಲ್ಲ ಕಪಿಗಳ ಅವತಾರವನ್ನು ಹೇಳಿ ಎಲ್ಲ ದೇವತೆಗಳು ಯಾವ ಯಾವ ಕಪಿಯಾಗಿ ಅವತಾರವನ್ನು ಮಾಡಿದ್ದಾರೆ ಅಂತನ್ನುವಂತಹ ಒಂದು ಕಥಾಭಾಗವನ್ನು ತಿಳಿಸಿಕೊಟ್ಟು ಇನ್ನು ಯಾವ ಯಾವ ದೇವತೆಗಳು ನರರಾಗಿ ಹುಟ್ಟಿದ್ದಾರೆ, ಮುಖ್ಯವಾಗಿ ಲಕ್ಷ್ಮಣ ಭರತ ಶತ್ರುಘ್ನ ಇವರ ಅವತಾರದ ಒಂದು ಪ್ರಸಂಗವನ್ನು ಹೇಳುತ್ತಾ ಇದ್ದಾರೆ. ಅಲ್ಲಿ ಕಾಮನು ಭರತನಾಗಿ ಅವತಾರವನ್ನು ಮಾಡಿದ್ದಾನೆ, ಮತ್ತು ಶೇಷದೇವರು ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿದ್ದಾರೆ.
ಮತ್ತು ಅನಿರುದ್ಧನು ಶತ್ರುಘ್ನನಾಗಿ ಅವತಾರವನ್ನು ಮಾಡಿದ್ದಾನೆ ಅಂತನ್ನುವಂತಹದ್ದನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಅಲ್ಲಿ ಕಾಮನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಮಗೆ ಕೊಡುತ್ತಾ ಇದ್ದಾರೆ. ಕಾಮನು ಕೂಡ ಹಿಂದೆ ಬ್ರಹ್ಮದೇವರ ಮನಸ್ಸಿನಿಂದಾಗಿ ಒಂದು ಬಾರಿ ಅವತಾರವನ್ನು ಮಾಡಿದ್ದಾನೆ, ಹುಟ್ಟಿದ್ದಾನೆ. ಅನಂತರದಲ್ಲಿ ಕೃಷ್ಣಾವತಾರದ ಪ್ರಸಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಂದಾಗಿ ರುಕ್ಮಿಣೀ ದೇವಿಯಲ್ಲಿ ಪ್ರದ್ಯುಮ್ನ ಎಂಬುದಾಗಿ ಪ್ರದ್ಯುಮ್ನ ನಾಮಕನಾಗಿಯೂ ಕೂಡ ಕಾಮನು ಅವತಾರವನ್ನು ಮಾಡಿದ್ದಾನೆ. ಮತ್ತು ಅದೇ ರೀತಿಯಾಗಿ ರುದ್ರದೇವರಿಂದಾಗಿ ಸ್ಕಂದನಾಗಿಯೂ ಕೂಡ ಕಾಮನು ಹುಟ್ಟಿದ್ದಾನೆ. ಇಂತಹ ಕಾಮನು ಭಗವಂತನ ಚಕ್ರಕ್ಕೆ ಅಭಿಮಾನಿಯೂ ಕೂಡ ಆಗಿದ್ದಾನೆ ಎಂಬುದಾಗಿ ಈ ಎಲ್ಲ ಒಂದು ಮಾಹಿತಿಯನ್ನು ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಇಲ್ಲಿ ನಮಗೆ ಒಂದು ಸಂದೇಹ ಅಂತ ಅನ್ನೋದು ಬರುತ್ತದೆ. ಕಾಮನು ಚಕ್ರಕ್ಕೆ ಅಭಿಮಾನಿಯಾಗಿದ್ದಾನೆ, ಭಗವಂತನ ಸುದರ್ಶನ ಚಕ್ರಕ್ಕೆ ಕಾಮನು ಅಭಿಮಾನಿಯಾಗಿದ್ದಾನೆ ಅಂತ ಹೇಳುತ್ತಾ ಇದ್ದೀರಿ. ಹಾಗಾದರೆ ಕಾಮನ ಅವತಾರಕ್ಕಿಂತಲೂ ಪೂರ್ವದಲ್ಲಿ, ಕಾಮನು ಹುಟ್ಟೋದಕ್ಕಿಂತಲೂ ಪೂರ್ವದಲ್ಲಿ ಚಕ್ರ ಅಂತನ್ನೋದೇ ಇರಲಿಲ್ಲವೇನು? ಅಥವಾ ಮುಂದೆ ಬ್ರಹ್ಮಪ್ರಳಯ ಅಂತನ್ನೋದಾದಾಗ ಆಗ ಚಕ್ರ ಅಂತನ್ನೋದು ಕಾಮನು ಇರೋದಿಲ್ಲ, ಹಾಗಾಗಿ ಕಾಮನಿಂದಾಗಿ ಅಭಿಮನ್ಯವಾದಂತಹ ಚಕ್ರವೂ ಕೂಡ ಇರೋದಿಲ್ಲವೇನು ಅಂತ ಕೇಳಿದರೆ ಅದಕ್ಕೆ ಕಾಮನು ಮುಖ್ಯವಾದಂತಹ ಅಭಿಮಾನಿಯಲ್ಲ, ಅವಾಂತರ ಅಭಿಮಾನಿಯಾಗಿದ್ದಾನೆ ಅಂತನ್ನುವಂತಹ ಅಭಿಪ್ರಾಯದಿಂದಾಗಿ ಇಲ್ಲಿ ನಮಗೆ ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಪೂರ್ವಂ ಹರೇಶ್ಚಕ್ರಮಬುದ್ಧಿದುರ್ಗಾ ತಮಸ್ಥಿತಾ ಶ್ರೀರಿತಿಯಾಂ ವದಂತಿ ಸತ್ವಾತ್ಮಿಕಾ ಶಂಕ ಮಥೋರಜಸ್ತಾ ಭೂರ್ಣಾಮಿಕಾ ಪದ್ಮವಭೂದ್ಧರೇರ್ಹಿ. ಭಗವಂತನ ಚಕ್ರಕ್ಕೆ ತಮೋಭಿಮಾನಿಯಾದಂತಹ ದುರ್ಗಾದೇವಿಯು ಅವಳು ಮುಖ್ಯವಾದಂತಹ ಅಭಿಮಾನಿಯಾಗಿದ್ದಾಳೆ. ಮತ್ತು ಈ ಒಂದು ಅಭಿಮಾನಿ ದೇವತೆಗಳನ್ನು ಹೇಳುವಂತಹ ಒಂದು ಪ್ರಸಂಗ ಬಂದಿದ್ದರಿಂದಾಗಿ ಭಗವಂತನ ಎಲ್ಲ ಆಯುಧಗಳಿಗೂ ಕೂಡ ಯಾರು ಯಾರು ಅಭಿಮಾನಿಗಳು ಅಂತನ್ನೋದನ್ನು ಕೂಡ ತಿಳಿಸಿಕೊಡುತ್ತಾ ಇದ್ದಾರೆ. ಮತ್ತು ಸತ್ವಾತ್ಮಿಕಾ ಶ್ರೀಹಿ, ಶುದ್ಧ ಸತ್ವಕ್ಕೆ ಅಭಿಮಾನಿಯಾದಂತಹ ಶ್ರೀದೇವಿಯು ಶಂಖಕ್ಕೆ ಅಭಿಮಾನಿ ಆಗಿದ್ದಾಳೆ ಎಂಬುದಾಗಿ. ಮತ್ತು ರಜೋಭಿಮಾನಿಯಾದಂತಹ ಭೂದೇವಿಯು ಪದ್ಮಕ್ಕೆ, ಭಗವಂತನ ಆಯುಧವಾದಂತಹ ಪದ್ಮಕ್ಕೆ ಅವಳು ಅಭಿಮಾನಿ ಆಗಿದ್ದಾಳೆ ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಇಲ್ಲಿ ವಾದಿರಾಜ ತೀರ್ಥರು ಈ ಅಂತಂದರೆ ನಮಗೆ ದುರ್ಗಾದೇವಿಯೇ ಚಕ್ರಕ್ಕೆ ಅಭಿಮಾನಿ, ಶ್ರೀದೇವಿಯೇ ಶಂಖಕ್ಕೆ ಅಭಿಮಾನಿ ಅಂತ ಯಾಕೆ ವ್ಯತ್ಯಾಸ ಮಾಡಿ ಯಾಕೆ ಅಭಿಮಾನಿತ್ವ ಅಂತನ್ನೋದಿಲ್ಲ ಅಂತ ಕೇಳಿದರೆ, ಈ ರೀತಿಯಾಗಿ ದುರ್ಗಾದೇವಿಯೇ ಚಕ್ರಕ್ಕೆ ಅಭಿಮಾನಿಯಾದದ್ದು ಮತ್ತು ಶ್ರೀದೇವಿಯೇ ಶಂಖಕ್ಕೆ ಅಭಿಮಾನಿಯಾದದ್ದು ಇದೆಲ್ಲವೂ ಕೂಡ ಅತ್ಯಂತ ಸಂಗತವಾಗಿದೆ ಎಂಬುದಾಗಿ ಒಂದು ಸ್ವಾರಸ್ಯವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಯಾಕೆ ಅಂತಂದರೆ ಚಕ್ರ ಅಂತನ್ನೋದು ಅದು ಏನಾಗಿರುತ್ತದೆ ಅಂತಂದರೆ ಚಕ್ರದ ಒಳಗೆ ಸ್ವಲ್ಪ ನೀಲಿ ಬಣ್ಣ ಅಂತನ್ನೋದು ಇರುತ್ತದೆ. ಯಾವ ರೀತಿಯಾಗಿ ಸೂರ್ಯಮಂಡಲದಲ್ಲಿ ಸೂರ್ಯನನ್ನು ನಾವು ನೋಡಲಿಕ್ಕೆ ಅದು ಶುಕ್ಲ ಬಣ್ಣದಲ್ಲಿ ಇದ್ದರೂ ಕೂಡ, ಶುಕ್ಲವರ್ಣದಲ್ಲಿದ್ದರೂ ಕೂಡ ಒಳಗೆ ಅಂತಹ ನೀಲ ಬಣ್ಣ ಅಂತನ್ನೋದು ಕೂಡ ಇರುತ್ತದೆ. ಹಾಗೆ ಚಕ್ರಕ್ಕೂ ಕೂಡ ಒಳಗೆ ನೀಲಿವರ್ಣ ಅಂತನ್ನೋದು ಇರುತ್ತದೆ. ಹಾಗಾಗಿ ನೀಲಿವರ್ಣವುಳ್ಳಂತಹ ತಮಸ್ಸಿಗೆ ಅಭಿಮಾನಿಯಾದಂತಹ ತಮೋಭಿಮಾನಿಯಾದಂತಹ ಯಾವ ದುರ್ಗಾದೇವಿ ಇದ್ದಾಳೆಯೋ ಆ ದುರ್ಗಾದೇವಿಯು ಚಕ್ರಕ್ಕೆ ಅಭಿಮಾನಿಯಾದದ್ದು ಅತ್ಯಂತ ಸಂಗತವಾಗಿದೆ ಎಂಬುದಾಗಿ. ಮತ್ತು ಶಂಖ ಅಂತನ್ನೋದು ಯಾವ ವರ್ಣದಲ್ಲಿ ಇರುತ್ತದೆ? ಶುಕ್ಲವರ್ಣದಲ್ಲಿ ಇರುತ್ತದೆ. ಹಾಗಾಗಿ ಶುದ್ಧವಾದಂತಹ ಸತ್ವಗುಣ, ಅಂತಹ ಸತ್ವಗುಣಕ್ಕೆ ಅಭಿಮಾನಿಯಾದಂತಹ ಶ್ರೀದೇವಿಯು ಶಂಖಕ್ಕೆ ಅಭಿಮಾನಿಯಾಗಿದ್ದಾಳೆ ಅಂತನ್ನೋದು ಕೂಡ ಇದು ಅತ್ಯಂತ ಯುಕ್ತ ಎಂಬುದಾಗಿ ನಮಗೆ ತೋರುತ್ತದೆ. ಮತ್ತು ಅದೇ ರೀತಿಯಾಗಿ ಪದ್ಮ ಅಂತನ್ನೋದು ಕೆಂಪು ಬಣ್ಣದಲ್ಲಿ ಇರುತ್ತದೆ. ಹಾಗಾಗಿ ರಕ್ತವರ್ಣವುಳ್ಳಂತಹ, ಈಗ ರಜೋಗುಣ ಅಂತಂದರೆ ಅದು ರಕ್ತವರ್ಣ ಎಂಬುದಾಗಿ ನಾವು ವ್ಯವಹಾರವನ್ನು ಮಾಡುತ್ತೇವೆ. ಹಾಗಾಗಿ ರಕ್ತವರ್ಣವಾದಂತಹ ರಜೋಗುಣಕ್ಕೆ ಅಭಿಮಾನಿನಿಯಾದಂತಹ ಭೂದೇವಿಯು ಪದ್ಮಕ್ಕೆ, ರಕ್ತವರ್ಣವುಳ್ಳಂತಹ ಪದ್ಮಕ್ಕೆ ಅಭಿಮಾನಿನಿಯಾಗಿದ್ದಾಳೆ ಅಂತ ಹೇಳೋದು ಇದು ಅತ್ಯಂತ ಉಪಯುಕ್ತ ಎಂಬುದಾಗಿ ಈ ರೀತಿಯಾಗಿ ವಾದಿರಾಜ ತೀರ್ಥರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ನಮಗೆ ಇಲ್ಲಿ ಸಂಶೋಧಕರು ಮತ್ತೊಂದು ವಿಶೇಷ ಪುರಾಣದ ವಚನವನ್ನು ಕೊಟ್ಟು ಮತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಕೂಡ, ಮಹತ್ವದ ವಿಷಯವನ್ನು ಕೂಡ ನಮಗೆ ತಿಳಿಸಿಕೊಡುತ್ತಾರೆ. ವಿಷ್ಣು ಧರ್ಮೋತ್ತರ ಅಂತನ್ನುವಂತಹ ಪುರಾಣದಲ್ಲಿ ಶಂಖಚಕ್ರ ಗದಾಪದ್ಮಶ್ಚತುರಾತ್ಮ ಪ್ರಕೀರ್ತಿತಃ ವಾಸುದೇವ ಸ್ಮೃತಶಂಕಶ್ಚಕ್ರಂ ಸಂಕರ್ಷಣಸ್ಥತ ಪ್ರದ್ಯುಮ್ನಶ್ಚ ಗದಾಪದ್ಮಂ ಅನಿರುದ್ಧೋ ಜಗದ್ಗುರು ಎಂಬುದಾಗಿ ಈ ರೀತಿಯಾಗಿ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ. ಅಲ್ಲೇನು ಹೇಳಿದ್ದಾರೆ ಅಂತಂದರೆ, ವಾಸುದೇವ ರೂಪಿಯಾದಂತಹ ಪರಮಾತ್ಮನು ಶಂಖರೂಪದಿಂದಾಗಿ ಇದ್ದಾನೆ.
ಮತ್ತು ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನು ಚಕ್ರರೂಪದಿಂದಾಗಿ ಇದ್ದಾನೆ, ಮತ್ತು ಪ್ರದ್ಯುಮ್ನ ರೂಪಿಯಾದಂತಹ ಪರಮಾತ್ಮನು ಗದಾರೂಪದಿಂದಾಗಿ ಇದ್ದಾನೆ, ಮತ್ತು ಅನಿರುದ್ಧ ರೂಪನಾದಂತಹ ಪರಮಾತ್ಮನು ಪದ್ಮರೂಪದಿಂದಾಗಿ ಇದ್ದಾನೆ ಎಂಬುದಾಗಿ ಈ ರೀತಿಯಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಂದರೆ ಸ್ವಯಂ ಈಗ ಪರಮಾತ್ಮನೇ ಯಾವ ರೀತಿಯಾಗಿ ರಾಮಕೃಷ್ಣಾದಿ ರೂಪದಿಂದಾಗಿದ್ದಾನೆಯೋ ಹಾಗೆ ವಾಸುದೇವಾದಿ ಚತುರೂಪಿಯಾದಂತಹ ಪರಮಾತ್ಮನೇ ಶಂಖಾದಿ ಆಯುಧಗಳ ರೂಪದಿಂದಾಗಿ ಇದ್ದಾನೆ. ಅಪ್ರಾಕೃತವಾದಂತಹ ಅನಾದಿ ನಿತ್ಯವಾದಂತಹ ಚಕ್ರಾದಿ ಆಯುಧಗಳು ಅಂತನ್ನೋದು ಇವೆ, ಅವು ವಾಸುದೇವಾದಿ ಭಗವಂತನ ರೂಪಗಳೇ ಆಗಿವೆ ಎಂಬುದಾಗಿ ಈ ರೀತಿಯಾಗಿ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಬೇರೆ ಪುರಾಣಗಳಲ್ಲಿ ಎಲ್ಲಿ ಚಕ್ರಾದಿಗಳ ಉತ್ಪತ್ತಿಯನ್ನು ಹೇಳಿರುತ್ತಾರೆಯೋ ಅದು ಭಗವಂತನ ಸ್ವರೂಪಕ್ಕಿಂತಲೂ ಕೂಡ ಅತಿರಿಕ್ತವಾದಂತಹ ಪ್ರಾಕೃತವಾದಂತಹ ಚಕ್ರಾದಿಗಳು. ಅಂತಹ ಚಕ್ರಾದಿಗಳಿಗೆ ದುರ್ಗಾದಿ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ ಎಂಬುದಾಗಿ ನಾವು ಇಲ್ಲಿ ತಿಳಿಯಬೇಕಾಗಿದೆ. ರೀತಿಯಾಗಿ ದುರ್ಗಾದೇವಿ ಮತ್ತು ಶ್ರೀದೇವಿ ಮತ್ತು ಭೂದೇವಿ ಇವರು ಕ್ರಮವಾಗಿ ಚಕ್ರ, ಶಂಖ ಹಾಗೂ ಪದ್ಮಗಳಿಗೆ ಅಭಿಮಾನಿಗಳಾಗಿದ್ದಾರೆ ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ನಾವು ಭಗವಂತನನ್ನು ನೋಡಬೇಕಾದಾಗ ಭಗವಂತನ ಆಯುಧಗಳನ್ನು ನೋಡಿದಾಗ ಈ ಒಂದು ಅನುಸಂಧಾನವನ್ನು ನಾವು ತಂದುಕೊಳ್ಳಬೇಕು. ಅಂತಂದರೆ ಶಂಖವನ್ನು ನೋಡಿದಾಗ ಶಂಖಕ್ಕೆ ಅಭಿಮಾನಿನಿಯಾದಂತಹ ಶ್ರೀದೇವಿಯು ನಮಗೆ ಶುದ್ಧವಾದಂತಹ ಸತ್ವಗುಣದಿಂದಾಗಿ ಪ್ರಚೋದನೆಯನ್ನು ಮಾಡಿ ನಮಗಿಂದಾಗಿ ಜ್ಞಾನ ಕಾರ್ಯವನ್ನು ಮಾಡಿಸಲಿ ಎಂಬುದಾಗಿ ನಾವು ಧ್ರುವನ ಚರಿತ್ರೆಯಲ್ಲಿ ಕೇಳುತ್ತೇವೆಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಅಂತನ್ನೋದಾದಾಗ ಧ್ರುವನು ಸ್ತೋತ್ರವನ್ನು ಮಾಡಬೇಕು ಅಂತಂದರೂ ಕೂಡ ಅವನ ಬಾಯಿಯಿಂದಾಗಿ ಸ್ತೋತ್ರ ಅಂತನ್ನೋದು ಬರೋದಿಲ್ಲ. ಆಗ ಪರಮಾತ್ಮನು ಆ ಶ್ರೀದೇವಿಯಿಂದಾಗಿ ಶುದ್ಧ ಸತ್ವ ಗುಣಕ್ಕೆ ಅಭಿಮಾನಿನಿಯಾದಂತಹ ಶ್ರೀದೇವಿಯಿಂದಾಗಿ ಅಭಿಮನ್ಯಮಾನವಾದಂತಹ ಶಂಖವನ್ನು ಕಪೋಲಕ್ಕೆ ತಾಕಿಸಿದಾಗ ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ತಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಎಂಬುದಾಗಿ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡುತ್ತಾರೆ ಅಂತನ್ನುವಂತಹ ಒಂದು ಪ್ರಸಂಗವನ್ನು ನಾವು ಶ್ರೀಮದ್ ಭಾಗವತದಲ್ಲಿ ತಿಳಿಯುತ್ತೇವೆ. ಹಾಗೆ ನಮಗೆ ಧ್ರುವರಾಜನಂತೆ ಅಷ್ಟು ಭಾಗ್ಯ ಪರಮಾತ್ಮನೇ ಸಾಕ್ಷಾತ್ತಾಗಿ ಬಂದು ಶಂಖವನ್ನು ಕಪೋಲಕ್ಕೆ ಮುಟ್ಟಿಸುವಂತಹ ಭಾಗ್ಯವಿಲ್ಲದೇ ಇದ್ದರೂ ಕೂಡ ಪರಮಾತ್ಮ ನಿನ್ನ ಮೂರ್ತಿಯನ್ನು, ನಿನ್ನ ಶಂಖಾದಿ ಆಯುಧಗಳನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾಗಿ ಆ ಶಂಖಕ್ಕೆ ಅಭಿಮಾನಿನಿಯಾದಂತಹ ಶ್ರೀದೇವಿಯು ನಮ್ಮಿಂದ ಭಗವಂತನ ಸ್ತೋತ್ರವನ್ನು, ಸತ್ವಗುಣವನ್ನು ಪ್ರಚೋದನೆ ಮಾಡಿ ನಮ್ಮಿಂದ ಭಗವಂತನ ಸ್ತೋತ್ರವನ್ನು ಮಾಡಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಇದೇ ರೀತಿಯಾಗಿ ಚಕ್ರವನ್ನು ನೋಡಿದಾಗ ಚಕ್ರಕ್ಕೆ ಅಭಿಮಾನಿನಿಯಾದಂತಹ ದುರ್ಗಾದೇವಿಯು, ತಮೋಗುಣಕ್ಕೆ ಅಭಿಮಾನಿನಿಯಾದಂತಹ ದುರ್ಗಾದೇವಿಯು ಸುದರ್ಶನ ಅಂದರೆ ಸುಖರೂಪನಾದಂತಹ ಪರಮಾತ್ಮನ ದರ್ಶನವನ್ನು ಮಾಡಿಸಿಕೊಟ್ಟು ನಮ್ಮ ತಮಸ್ಸನ್ನು, ಅಜ್ಞಾನವನ್ನು ಪರಿಹಾರ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಇದೇ ರೀತಿಯಾಗಿ ಪದ್ಮಕ್ಕೆ ಅಭಿಮಾನಿನಿಯಾಗಿದ್ದಾಳೆ ರಜೋಗುಣಕ್ಕೆ ಅಭಿಮಾನಿನಿಯಾದಂತಹ ಭೂದೇವಿ. ಹಾಗಾಗಿ ರಾಗ ಅಂತಂದರೆ ವಿಷಯಗಳಲ್ಲಿ ಏನು ರಾಗ ಇದೆ, ಸಾಂಸಾರಿಕ ವಿಷಯಗಳಲ್ಲಿ ರಾಗವಿದೆ, ಆ ರಾಗವನ್ನು ಪರಿಹಾರ ಮಾಡಿ ಭಗವಂತನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಕೊಡಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತನ್ನುವಂತಹ ಒಂದು ವಿಷಯವನ್ನು ನಾವು ಅನುಸಂಧಾನವನ್ನು ನಾವು ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಶಂಖ, ಚಕ್ರ, ಪದ್ಮಗಳಿಗೆ ಯಾರು ಅಭಿಮಾನಿಗಳು ಅಂತನ್ನೋದನ್ನು ತಿಳಿಸಿಕೊಟ್ಟು ಇನ್ನು ಬೇರೆ ಆಯುಧಗಳಿಗೆ ಯಾರು ಅಭಿಮಾನಿಗಳಾಗಿದ್ದಾರೆ ಅಂತನ್ನೋದನ್ನು ನಮಗೆ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಗದಾತು ವಾಯುರ್ಬಲ ಸಂವಿದಾತ್ಮ ಶಾರಂಗಂಚ ವಿದ್ಯೇತಿ ರಮೈವ ಖಡ್ಗಃ ದುರ್ಗಾತ್ಮಿಕಾ ಸೈವ ಚ ಚರ್ಮ ನಾಮ್ನಿ ಪಂಚಾತ್ಮಕೋ ಮಾರುತ ಏವ ಬಾಣಃ. ಗದ ಪರಮಾತ್ಮನ ಕೈಯಲ್ಲಿರುವಂತಹ ಗದಕ್ಕೆ ವಾಯುದೇವರು ಅಭಿಮಾನಿಗಳಾಗಿದ್ದಾರೆ. ಬಲ ಸಂವಿದಾತ್ಮ, ಬಲ ಹಾಗೂ ಜ್ಞಾನರೂಪರಾದಂತಹ ವಾಯುದೇವರು ಭಗವಂತನ ಗದೆಗೆ ಅಭಿಮಾನಿಗಳಾಗಿದ್ದಾರೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ವಾಯುಪುರಾಣದಲ್ಲಿ ಬರುವಂತಹ ಗಯಾ ಮಾಹಾತ್ಮ್ಯದಲ್ಲಿ ಭಗವಂತನ ಗದಾ ಅಂತನ್ನೋದು ಹೇಗೆ ಹುಟ್ಟಿದೆ ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಹಿಂದೆ ಗದಾ ಎಂಬುದಾಗಿ ಅಂತ ಅಸುರನು ಇದ್ದ. ಆ ಅಸುರನ ಅಸ್ಥಿಗಳು ವಜ್ರಕ್ಕಿಂತಲೂ ಕೂಡ ಅತ್ಯಂತ ಬಲಿಷ್ಠವಾದಾಗ ಆ ದೇವತೆಗಳು ಹೋಗಿ ನಿನ್ನ ಅಸ್ಥಿಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆ ಗದಾಸುರನು ತನ್ನ ಅಸ್ಥಿಗಳನ್ನು ಬ್ರಹ್ಮದೇವರಿಗೆ ಕೊಡುತ್ತಾನೆ. ಆಗ ಕೊಟ್ಟಾಗ ಆ ಅಸ್ಥಿಗಳಿಂದಾಗಿ ಬ್ರಹ್ಮದೇವರು ವಿಶ್ವಕರ್ಮನಿಗೆ ಹೇಳಿ ಈ ಗದೆಯನ್ನು ಮಾಡಿಸಿ ಪರಮಾತ್ಮನಿಗೆ ಕೊಡುತ್ತಾರೆ ಎಂಬನ್ನುವಂತಹ ಒಂದು ಕಥೆಯನ್ನು ಗಯಾ ಮಹಾತ್ಮ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಗದೆಗೆ ಬಲ ಸಂವಿದ್ರೂಪರಾದಂತಹ, ಬಲಜ್ಞಾನ ರೂಪರಾದಂತಹ ವಾಯುದೇವರು ಅಭಿಮಾನಿಗಳಾಗಿದ್ದಾರೆ. ಮತ್ತು ಶಾರಂಗಧನಸ್ಸು, ಪರಮಾತ್ಮನ ಕೈಯಲ್ಲಿರುವಂತಹ ಶಾರಂಗಧನಸ್ಸಿಗೆ ಸರಸ್ವತೀ ದೇವಿಯು, ವಿದ್ಯಾರೂಪಳಾದಂತಹ, ವಿದ್ಯಾ ಎಂಬುದಾಗಿ ಪ್ರಸಿದ್ಧಳಾದಂತಹ ಸರಸ್ವತೀ ದೇವಿಯು ಅಭಿಮಾನಿನಿ ಆಗಿದ್ದಾಳೆ.
ಇನ್ನು ಖಡ್ಗಕ್ಕೆ, ಪರಮಾತ್ಮನ ಕೈಯಲ್ಲಿರುವಂತಹ ಖಡ್ಗಕ್ಕೆ ರಮಾದೇವಿಯು ಸಾಕ್ಷಾತ್ ರಮಾದೇವಿಯೇ ಅಭಿಮಾನಿನಿ ಆಗಿದ್ದಾಳೆ ಎಂಬುದಾಗಿ ಇಲ್ಲಿ ಒಂದೊಂದು ವ್ಯಾಖ್ಯಾನದಲ್ಲಿ ಒಂದೊಂದು ರೀತಿಯಿಂದಾಗಿ ವ್ಯಾಖ್ಯಾನವನ್ನು ಮಾಡಿದ್ದನ್ನು ನಾವು ನೋಡುತ್ತೇವೆ. ಏನು ಅಂತಂದರೆ, ಶಾರ್ಂಗಧನಸ್ಸಿಗೆ ವಿದ್ಯಾ ಎಂಬುದಾಗಿ ಪ್ರಸಿದ್ಧರಾದಂತಹ ಸರಸ್ವತೀ ದೇವಿ ಅಭಿಮಾನಿನಿ ಎಂಬುದಾಗಿ ಒಂದು ವ್ಯಾಖ್ಯಾನದಲ್ಲಿ ಹೇಳಿದರೆ, ಮತ್ತೊಂದು ವ್ಯಾಖ್ಯಾನದಲ್ಲಿ ಶಾರ್ಗಂಚ ವಾಯು ಎಂಬುದಾಗಿ ಶಾರ್ಂಗಧನಸ್ಸಿಗೂ ಕೂಡ ವಾಯುದೇವರೇ ಅಭಿಮಾನಿಗಳಾಗಿದ್ದಾರೆ ಎಂಬುದಾಗಿ ಒಂದು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಮತ್ತು ವಿದ್ಯಾ ಅಂತ ಹೇಳಿದ್ದಾರೆ ಇಲ್ಲ ಅಂತಂದರೆ, ವಿದ್ಯಾ ಅಂತ ಅನ್ನೋದು ರಮಾದೇವಿಗೆ ವಿಶೇಷಣ. ವಿದ್ಯಾರೂಪಳಾದಂತಹ ರಮಾದೇವಿಯು ಖಡ್ಗಕ್ಕೆ ಅಭಿಮಾನಿನಿ ಆಗಿದ್ದಾಳೆ ಎಂಬುದಾಗಿ ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇನ್ನೊಂದು ವ್ಯಾಖ್ಯಾನದಲ್ಲಿ ನೋಡಿದರೆ ವಿದ್ಯಾ ರಮೈವ ಶಾರ್ಂಗಂ ಎಂಬುದಾಗಿ ವಿದ್ಯಾರೂಪಳಾದಂತಹ ರಮಾದೇವಿಯೇ ಶಾರ್ಂಗಧನಸ್ಸಿಗೂ ಕೂಡ ಅಭಿಮಾನಿನಿಯಾಗಿದ್ದಾಳೆ ಎಂಬುದಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಅಂದರೆ ಒಂದು ವ್ಯಾಖ್ಯಾನದಲ್ಲಿ ಸರಸ್ವತೀ ದೇವಿ ಶಾರ್ಂಗಧನಸ್ಸಿಗೆ ಅಭಿಮಾನಿನಿ ಎಂಬುದಾಗಿ ಹೇಳಿದ್ದಾರೆ, ಮತ್ತೊಂದು ವ್ಯಾಖ್ಯಾನದಲ್ಲಿ ವಾಯುದೇವರು ಎಂಬುದಾಗಿ ಹೇಳಿದ್ದಾರೆ, ಮತ್ತೊಂದು ವ್ಯಾಖ್ಯಾನದಲ್ಲಿ ರಮಾದೇವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವುಗಳಲ್ಲಿ ವಿರೋಧ ಅಂತ ಅನ್ನೋದು ಬರುತ್ತದೆಯಲ್ಲ ಅಂತಂದರೆ, ಯಾವುದೇ ವಿಧವಾದಂತಹ ವಿರೋಧ ಅಂತ ಅನ್ನೋದು ಇಲ್ಲ ಎಂಬುದಾಗಿ ನಾವು ಏಕವಾಕ್ಯತ್ವವನ್ನು ನಾವಿಲ್ಲಿ ಚಿಂತನೆಯನ್ನು ಮಾಡಬಹುದು. ಹೇಗೆ ಅಂತಂದರೆ, ಈಗ ನಾವು ಅನುವ್ಯಾಖ್ಯಾನಾದಿ ಗ್ರಂಥಗಳನ್ನು ನೋಡಿದಾಗ ಶ್ರೀಮದಾಚಾರ್ಯರು ಹೇಳುವಂತಹ ಒಂದು ಮಾತು ಏನು ಅಂತಂದರೆ, ಅವರ ದೇವತೆಗಳು, ಕೆಳಗಿನ ದೇವತೆಗಳು ಅವರು ಅಭಿಮಾನಿಗಳಾಗಿದ್ದಾಗ ಅವರಿಗಿಂತಲೂ ಕೂಡ ಉತ್ತಮ ದೇವತೆಗಳು ಆಟೋಮೆಟಿಕ್ ಆಗಿ ಅವರು ಅಭಿಮಾನಿಗಳಾಗೇ ಬಿಡುತ್ತಾರೆ ಎಂಬುದಾಗಿ. ಹಾಗಾಗಿ ಸರಸ್ವತೀ ದೇವಿ ಅಭಿಮಾನಿ ಅಂತ ಹೇಳಿದಾಗ ಆ ಸರಸ್ವತೀ ದೇವಿಗಿಂತಲೂ ಉತ್ತಮರಾದಂತಹ ವಾಯುದೇವರು ಮತ್ತು ವಾಯುದೇವರಿಗಿಂತಲೂ ಕೂಡ ಉತ್ತಮರಾದಂತಹ ರಮಾದೇವಿಯು ಕೂಡ ಅಭಿಮಾನಿಗಳಾಗಿದ್ದಾರೆ ಅಂತ ಹೇಳಿದ್ದು ಯಾವುದೇ ವಿಧವಾದಂತಹ ವಿರೋಧಕ್ಕೆ ಕಾರಣವಾಗೋದಿಲ್ಲ. ಇನ್ನು ರಮಾದೇವಿ ಅಭಿಮಾನಿನಿ ಅಂತ ಹೇಳಿದಾಗ ರಮಾದೇವಿ ಮುಖ್ಯಾಭಿಮಾನಿ, ಇನ್ನು ಅವಾಂತರ ಅಭಿಮಾನಿಗಳಾಗಿದ್ದಾರೆ ವಾಯುದೇವರು ಮತ್ತು ಸರಸ್ವತೀ ದೇವಿ ಎಂಬುದಾಗಿಯೂ ಕೂಡ ತಿಳಿಯಬಹುದು. ಹಾಗಾಗಿ ಯಾವುದೇ ವಿಧವಾದಂತಹ ವಿರೋಧಕ್ಕೆ ಪ್ರಸಂಗ ಅಂತ ಅನ್ನೋದಿಲ್ಲ. ಮತ್ತು ಚರ್ಮಕ್ಕೆ, ಚರ್ಮ ಅಂತನ್ನುವಂತಹ ಆಯುಧಕ್ಕೆ ಮತ್ತು ರಮಾದೇವಿಯ ಸ್ವರೂಪಳೆಯಾದಂತಹ ದುರ್ಗಾದೇವಿಯು ಅಭಿಮಾನಿನಿ ಆಗಿದ್ದಾಳೆ. ಪಂಚಾತ್ಮಕೋ ಮಾರುತ ಏವ ಬಾಣ, ಮತ್ತು ಬಾಣಕ್ಕೆ, ಪರಮಾತ್ಮನ ಬಾಣಕ್ಕೆ ವಾಯುದೇವರು ಪಂಚಾತ್ಮಕರಾದಂತಹ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬುದಾಗಿ ಪಂಚರೂಪಿಗಳಾದಂತಹ ಪಂಚರೂಪವುಳ್ಳಂತಹ ವಾಯುದೇವರು ಅಭಿಮಾನಿಗಳಾಗಿದ್ದಾರೆ ಎಂಬುದಾಗಿ ಇಲ್ಲಿ ನಾವು ಈ ರೀತಿಯಾಗಿ ಒಂದು ಅನುಸಂಧಾನವನ್ನು ಮಾಡಿಕೊಳ್ಳಬಹುದು. ಮುಂದೆ ವೇದವ್ಯಾಸ ದೇವರ ಅವತಾರದ ಒಂದು ಪ್ರಸಂಗದಲ್ಲಿ ಎಲ್ಲ ದೇವತೆಗಳು ಕೂಡ ಹೋಗಿ ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡುತ್ತಾರೆ. ಅದೃಶ್ಯಮಗ್ನೇಯಮತರ್ಕ್ಯ ರೂಪಂ ಕಲಿಂ ನಿಲೀನಂ ಹೃದಯೇ ಕಿಲಸ್ಯ ಸಚ್ಚಾಸ್ತ್ರಶಸ್ತ್ರೇಣ ನಿಹತ್ಯ ಶೀಘ್ರಂ ಪದಂ ನಿಜಂ ದೇಹಿ ಮಹಾಜನಸ್ಯ ಎಂಬುದಾಗಿ. ಕಲಿ ಎಲ್ಲ ಸಜ್ಜನರ ಹೃದಯದಲ್ಲಿ ಇದ್ದು ಅವರಿಂದಾಗಿ ಅವರಿಗೆ ಮಿಥ್ಯಾಜ್ಞಾನವನ್ನು ಕೊಡುತ್ತಾ ಇದ್ದಾನೆ. ಈ ರೀತಿಯಾಗಿ ಎಲ್ಲರನ್ನೂ ಕೂಡ ಬಾಧಿಸುತ್ತಾ ಇದ್ದಾನೆ. ಹಾಗಾಗಿ ನೀನು ಅವರನ್ನು ಸಂಹಾರ ಮಾಡಬೇಕು ಅಂತಂದರೆ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಸಂಹಾರ ಮಾಡುವಂತೆ ಇಲ್ಲ. ಯಾಕೆಂತಂದರೆ ಎಲ್ಲರ ಹೃದಯದಲ್ಲಿ ಕಲಿಯೋ ಇದ್ದಾನೆ. ಹಾಗಾಗಿ ಶಸ್ತ್ರಾಸ್ತ್ರಗಳನ್ನು ಬಿಟ್ಟರೆ ಆಗ ಹೃದಯಕ್ಕೆ ಆಘಾತವಾಗಿ ನಮಗೂ ಕೂಡ ನಾಶ ಅಂತ ಅನ್ನೋದು ಬರುವಂತಹ ಒಂದು ಪ್ರಸಂಗ ಇದೆ. ಹಾಗಾಗಿ ಸಜ್ಜನರಿಗೆ ಏನಾಗಿರಬಾರದು, ಆದರೆ ಒಳಗಿರುವಂತಹ ಕಲಿಯು ಅವನಿಗೆ ಪೀಡೆ ಅಂತ ಅನ್ನೋದು ಆಗಿರಬೇಕು, ಅವನ ಒಂದು ಸಂಹಾರ ಅಂತ ಅನ್ನೋದು ಆಗಿರಬೇಕು. ಹಾಗೆ ಒಂದು ಉಪಾಯವನ್ನು ಮಾಡಬೇಕು. ಅಂತಂದರೆ ಏನು ಮಾಡಬೇಕು ಅಂತಂದರೆ, ಸಚ್ಚಾಸ್ತ್ರಶಸ್ತ್ರೇಣ, ನಿನ್ನ ಮಾತೆಂಬಂತಹ ಸಚ್ಚಾಸ್ತ್ರಗಳೆಂಬಂತಹ ಒಂದು ಶಸ್ತ್ರವನ್ನು ಪ್ರಯೋಗ ಮಾಡಿ ಕಲಿಯನ್ನು ಓಡಿಸಿಬಿಡಬೇಕು ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದನ್ನು ಕೇಳುತ್ತೇವೆ. ಅಂತಂದರೆ ಏನಂತಾಯಿತು, ವೇದವ್ಯಾಸ ದೇವರ ವಾಣಿ, ವೇದವ್ಯಾಸ ದೇವರ ವಾಕ್ ಅಂತನ್ನೋದೇ ಬಾಣದಂತೆ ಇದೆ. ಬಾಣಕ್ಕೆ ಅಭಿಮಾನಿಗಳು ಯಾರು? ಪಂಚಾತ್ಮಕೋ ಮಾರುತ ಏವ ಬಾಣ ಎಂಬುದಾಗಿ. ಹಾಗಾಗಿ ವೇದವ್ಯಾಸ ದೇವರ ಮಾತೆಂಬಂತಹ ಬಾಣ ಅಂತನ್ನೋದು ಅದು ಶ್ರೀಮದಾಚಾರ್ಯರ ವಚನವೆಂಬಂತಹ, ಶ್ರೀಮದಾಚಾರ್ಯರು ಅವರು ಅಂದರೆ ವಾಯುದೇವರು ಅವರು ಅಭಿಮಾನಿಗಳಾಗಿದ್ದಾರೆ. ಅಂತಂದರೆ ವೇದವ್ಯಾಸ ದೇವರ ಮಾತೆಂಬಂತಹ ಬಾಣಕ್ಕೆ ಶ್ರೀಮದಾಚಾರ್ಯರ ವಚನದಿಂದಾಗಿ ಅದು ಅಭಿಮನ್ಯಮಾನವಾದಾಗ ಅದು ನಮಗೆ ಸಮೀಚೀನವಾದಂತಹ, ಯಾವ ರೀತಿಯಾಗಿ ವಾಯುದೇವರಿಂದಾಗಿ ಅಭಿಮನ್ಯಮಾನವಾದಂತಹ ಭಗವಂತನ ಬಾಣ ಅಂತನ್ನೋದು ಶತ್ರುಗಳ ಸಂಹಾರವನ್ನು ಮಾಡುತ್ತದೆಯೋ, ಹಾಗೆ ಶ್ರೀಮದಾಚಾರ್ಯರ ವಚನಗಳಿಂದಾಗಿ ಅಭಿಮನ್ಯಮಾನವಾದಂತಹ ಅಂದರೆ ಶ್ರೀಮದಾಚಾರ್ಯರ ವಚನಗಳಿಂದಾಗಿ ವ್ಯಾಖ್ಯಾತವಾದಂತಹ ವೇದವ್ಯಾಸ ದೇವರ ವಾಣಿ ಅಂತನ್ನೋದು ನಮಗೆ ಸಮೀಚೀನವಾದಂತಹ ಜ್ಞಾನವನ್ನು ಕೊಟ್ಟು ಎಲ್ಲ ದುರ್ಮತಗಳನ್ನು ಕೂಡ ನಿರಾಸ ಮಾಡುತ್ತದೆ ಎಂಬುದಾಗಿ ನಾವು ತಿಳಿಯಬಹುದು. ಅನೇಕ ಪ್ರಸಂಗಗಳಲ್ಲಿ ಶ್ರೀಮದ್ ಸುಮಧ್ವ ವಿಜಯದಲ್ಲೂ ಕೂಡ ವಾಯುದೇವರನ್ನು ಬಾಣಕ್ಕೆ ಹೋಲಿಸಿದಂತಹ ಪ್ರಸಂಗಗಳನ್ನು ನಾವು ಕಾಣುತ್ತೇವೆ. ರಾಮಾವತಾರವನ್ನು ಹೇಳುವಂತಹ ಹನುಮದವತಾರವನ್ನು ವರ್ಣನೆಯನ್ನು ಮಾಡುವಂತಹ ಒಂದು ಪ್ರಸಂಗದಲ್ಲಿ
ಕರ್ಣಾಂತಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋರನ ಕೋವಿದೇನ ಸ್ಫುರನ್ನಸೋ ವೈರಿ ಭಯಂಕರೋ ಭೂತ್ ಸತ್ಪಕ್ಷಪಾದಿ ಪ್ರದರೋ ಯಥಾಗೃಹ ಎಂಬುದಾಗಿ ಈ ರೀತಿಯಾಗಿ ಹನುಮಂತ ದೇವರು ಬಾಣದಂತೆ ಇದ್ದಾರೆ ಎಂಬುದಾಗಿ ಈ ರೀತಿಯಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಮತ್ತು ಮಧ್ವಾಚಾರ್ಯರ ಅವತಾರವನ್ನು ವರ್ಣನೆಯನ್ನು ಮಾಡುವಂತಹ ಒಂದು ಪ್ರಸಂಗದಲ್ಲಿಯೂ ಕೂಡ ಈ ರೀತಿಯಾಗಿ ಸ್ವಶಿಷ್ಯ ಹಸ್ತೇನ ಮಠಾಂತರೇಷು ದೇಹೆ ಸುಪಕ್ಷದಕ್ಷಂ ಸುಖತೀರ್ಥಮಾರಗಣಂ ಎಂಬುದಾಗಿ ಶ್ರೀಮದಾಚಾರ್ಯರನ್ನು ಬಾಣ ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದು ನಾವು ನೋಡುತ್ತೇವೆ. ಹಾಗಾಗಿ ಪಂಚಾತ್ಮಕೋ ಮಾರುತ ಏವ ಬಾಣ ಎಂಬುದಾಗಿ ವಾಯುದೇವರು ಬಾಣಕ್ಕೆ ಅಭಿಮಾನಿಗಳಾಗಿದ್ದಾರೆ. ಆದ್ದರಿಂದಾಗಿ ಆ ರೀತಿಯಾಗಿ ವರ್ಣನೆಯನ್ನು ಮಾಡಿದ್ದು ಅತ್ಯಂತ ಸಂಗತ ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ. ಹೀಗೆ ವಾಯುದೇವರು ಅಭಿಮಾನಿಗಳಾಗಿದ್ದಾರೆ ಬಾಣಕ್ಕೆ. ಕೇವಲ ವಾಯುದೇವರಷ್ಟೇ ಅಭಿಮಾನಿಗಳಲ್ಲ, ಬೇರೆ ಅವಾಂತರ ಅಭಿಮಾನಿ ದೇವತೆಗಳು ಕೂಡ ಇದ್ದಾರೆ ಅಂತನ್ನುವಂತಹ ಒಂದು ವಿಷಯವನ್ನು ನಮಗೆ ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡುತ್ತಾರೆ. ಪ್ರವಹವಾಯು, ವಿನಾಯಕ ಮತ್ತು ಅಗ್ನಿ ಮತ್ತು ಸೂರ್ಯ ಈ 4 ದೇವತೆಗಳು ಕೂಡ ಬಾಣಕ್ಕೆ ಅಭಿಮಾನಿಗಳಾಗಿದ್ದಾರೆ ಎಂಬುದಾಗಿ. ಅಲ್ಲಿ ಯಾವ ಯಾವ ದೇವತೆಗಳು ಎಲ್ಲಿ ಇದ್ದಾರೆ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಪ್ರವಹವಾಯು ಬಾಣದ ಪುಂಖಕ್ಕೆ ಅಭಿಮಾನಿಯಾಗಿದ್ದಾನೆ ಅಂತಂದರೆ ಬಾಣದ ಹಿಂಭಾಗ, ಬಾಣದ ಹಿಂದಿನ ಭಾಗ ಅಂತನ್ನೋದೇನಿದೆಯೋ ಆ ಹಿಂಭಾಗ ಅಲ್ಲಿ ಪುಂಖ, ಆ ಪುಂಖಕ್ಕೆ ಅಭಿಮಾನಿಗಳಾಗಿದ್ದಾರೆ ಪ್ರವಹವಾಯು. ಅಲ್ಲಿ ವ್ಯಾನರೂಪರಾದಂತಹ ಮುಖ್ಯ ಪ್ರಾಣದೇವರು ಕೂಡ ಇದ್ದಾರೆ ಎಂಬುದಾಗಿ. ಇನ್ನು ಬಾಣದ ಮಧ್ಯಭಾಗದಲ್ಲಿ ಏನು ಕಟ್ಟಿಗೆ ಅಂತನ್ನೋದಿರುತ್ತದೆಯೋ ಆ ಬಾಣದ ಮಧ್ಯಭಾಗದಲ್ಲಿ ವಿನಾಯಕನು ಅಭಿಮಾನಿಯಾಗಿದ್ದಾನೆ. ಅಲ್ಲಿ ಸಮಾನ ನಾಮಕರಾದಂತಹ ವಾಯುದೇವರು ಕೂಡ ಇದ್ದಾರೆ. ಇನ್ನು ಬಾಣದ ಅಗ್ರಭಾಗಕ್ಕೆ ಅದು ತ್ರಿಕೋನಾಕಾರದಲ್ಲಿ ಇರುತ್ತದೆ. ಅಲ್ಲಿ 2 ಪಾರ್ಶ್ವಗಳಿಗೆ ಸೂರ್ಯ ಮತ್ತು ಅಗ್ನಿ ಇವರು ಅಭಿಮಾನಿಗಳಾಗಿದ್ದಾರೆ. ಅಲ್ಲಿಯೇನೆ ಅಲ್ಲಿ ಪ್ರಾಣರೂಪದಿಂದಾಗಿ ಸೂರ್ಯ ಯಾವ ಪಾರ್ಶ್ವದಲ್ಲಿದ್ದಾನೆಯೋ ಅಲ್ಲಿ ಸೂರ್ಯನಲ್ಲಿ ಪ್ರಾಣರೂಪದಿಂದಾಗಿ ವಾಯುದೇವರು ಇದ್ದಾರೆ ಮತ್ತು ಅಗ್ನಿಯಲ್ಲಿ ಉದಾನ ರೂಪದಿಂದಾಗಿ ವಾಯುದೇವರು ಇದ್ದಾರೆ ಎಂಬುದಾಗಿ ನಮಗೆ ತಿಳಿಸುತ್ತಾರೆ. ಈ ರೀತಿಯಾಗಿ 4 ರೂಪಗಳಿಂದಾಗಿ ವಾಯುದೇವರಿದ್ದಾರೆ. ಇನ್ನು ಅಪಾನ ರೂಪೇಣ ಬಾಣಭಾಗ ತ್ರಯಸ್ಯ ಅಭಿಮಾನಿ ಇತಿ ಜ್ಞೇಯ. ಇನ್ನು ಸಮಸ್ತ ಬಾಣಕ್ಕೂ ಕೂಡ ಅಪಾನ ರೂಪದಿಂದಾಗಿ ಅಭಿಮಾನಿಗಳಾಗಿದ್ದಾರೆ ಎಂಬುದಾಗಿ ರೀತಿಯಾಗಿ ಪಂಚಾತ್ಮಕರಾದಂತಹ ವಾಯುದೇವರು ಬಾಣಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಪ್ರವಹವಾಯು, ವಿನಾಯಕ ಮತ್ತು ಅಗ್ನಿಸೂರ್ಯರು ಕೂಡ ಅವಾಂತರ ಅಭಿಮಾನಿಗಳಾಗಿದ್ದಾರೆ ಅಂತನ್ನುವಂತಹ ಒಂದು ವಿಷಯವನ್ನು ನಮಗೆ ಇಲ್ಲಿ ತಿಳಿಸಿಕೊಡುತ್ತಾರೆ. ಏವಂ ಸ್ಥಿತೇಷ್ವೇವ ಪುರಾತನೇಷು ವರಾದ್ರಥಾಂಗತ್ತಮವಾಪಕಾಮಃ ತತ್ಸೂನು ತಾಂ ಆಪಚಸೋ ನಿರುದ್ಧೋ ಬ್ರಹ್ಮೋದ್ಭವ ಶಂಕತನುಃ ಪುಮಾತ್ಮ. ಈ ರೀತಿಯಾಗಿ ದುರ್ಗಾದೇವಿ, ಶ್ರೀದೇವಿ, ಭೂದೇವಿ ಇತ್ಯಾದಿ ಅಭಿಮಾನಿ ದೇವತೆಗಳು ಮೊದಲಿಂದಲೂ ಕೂಡ ಇದ್ದಾರೆ. ಅನಂತರದಲ್ಲಿ ಭಗವಂತನ ಒಂದು ವರದಿಂದಾಗಿ ಕಾಮನು ಚಕ್ರಕ್ಕೆ ಅಭಿಮಾನಿತ್ವವನ್ನು ಹೊಂದಿದ್ದಾನೆ. ಈ ರೀತಿಯಾಗಿ ಕಾಮನೇ ಶ್ರೀಕೃಷ್ಣ ಪರಮಾತ್ಮನಿಂದಾಗಿ ಪ್ರದ್ಯುಮ್ನ ನಾಮಕನಾಗಿ ರುಕ್ಮಿಣಿಯಲ್ಲಿ ಅವತಾರವನ್ನು ಮಾಡುತ್ತಾನೆ. ಆ ಪ್ರದ್ಯುಮ್ನಲ್ಲಿ ಅನಿರುದ್ಧ ನಾಮಕನಾಗಿ ಅವನು ಅವತಾರವನ್ನು ಮಾಡುತ್ತಾನೆ. ಆ ಅನಿರುದ್ಧನು ಕೂಡ ಪೂರ್ವದಲ್ಲಿ ಬ್ರಹ್ಮದೇವರಿಂದಾಗಿ ಹುಟ್ಟಿರುತ್ತಾನೆ. ಅಂತಹ ಬ್ರಹ್ಮದೇವರಿಂದಾಗಿ ಹುಟ್ಟಿದಂತಹ ಅನಿರುದ್ಧನೇ ಮತ್ತೆ ಹೀಗೆ ಶಂಖಕ್ಕೆ ಅಭಿಮಾನಿಯಾಗಿ ಮತ್ತೆ ಎಲ್ಲ ಪುರುಷರ ಶಂಖಕ್ಕೆ ಅಭಿಮಾನಿಯೂ ಆಗಿದ್ದಾನೆ ಅನಿರುದ್ಧ. ಮತ್ತೆ ಸಮಸ್ತ ಪುರುಷ ಜೀವರಿಗೆ ಅಭಿಮಾನಿಯೂ ಕೂಡ ಆಗಿದ್ದಾನೆ ಅನಿರುದ್ಧ. ಅಂತಹ ಅನಿರುದ್ಧನು ಪ್ರದ್ಯುಮ್ನನ ಮಗನಾಗಿ ಕೃಷ್ಣಾವತಾರದ ಪ್ರಸಂಗದಲ್ಲಿ ಹುಟ್ಟುತ್ತಾನೆ. ಈ ರೀತಿಯಾಗಿ ಕಾಮ ಮತ್ತು ಅನಿರುದ್ಧ ಇವರಿಬ್ಬರೂ ಕೂಡ ಚಕ್ರ ಹಾಗೂ ಶಂಖಗಳಿಗೆ ಅಭಿಮಾನಿಗಳಾಗಿದ್ದಾರೆ. ತಾವೇವ ಜಾತೋ ಭರತಶ್ಚ ನಾಮ್ನಾ ಶತ್ರುಘ್ನ ಇತ್ಯೇಷ ಚ ರಾಮತೋನು ಪೂರ್ವಂ ಸುಮಿತ್ರಾತನಯಶ್ಚ ಶೇಷಃ ಸಲಕ್ಷ್ಮಣೋ ನಾಮ ರಘುತ್ತಮಾದನು. ಈ ರೀತಿಯಾಗಿ ಯಾವ ಕಾಮ ಮತ್ತು ಅನಿರುದ್ಧರಿದ್ದಾರೆಯೋ ಅವರೇ ಭರತ ಹಾಗೂ ಶತ್ರುಘ್ನರಾಗಿ ಹುಟ್ಟಿದ್ದಾರೆ. ಅಲ್ಲಿ ಭರತನು ಅಂತಂದರೆ ಕಾಮನು ಭರತನಾಗಿ ಹುಟ್ಟಿದ್ದಾನೆ ಮತ್ತು ಅನಿರುದ್ಧನು ಶತ್ರುಘ್ನನಾಗಿ ಹುಟ್ಟಿದ್ದಾನೆ. ಯಾವಾಗ ಹುಟ್ಟಿದ್ರು ಅಂತಂದರೆ ರಾಮತೋನು, ರಾಮಚಂದ್ರ ದೇವರ ಅನಂತರದಲ್ಲಿ ಈ ಭರತ ಹಾಗೂ ಶತ್ರುಘ್ನರು ಹುಟ್ಟಿದ್ದಾರೆ. ಅಂತಂದರೆ ರಾಮಚಂದ್ರ ದೇವರ ಅನಂತರದಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಲಕ್ಷ್ಮಣ ಹುಟ್ಟೋದಕ್ಕಿಂತಲೂ ಪೂರ್ವದಲ್ಲಿ ಹುಟ್ಟಿದ್ದಾರೆ ಅಂತ ಅರ್ಥವಲ್ಲ. ಲಕ್ಷ್ಮಣ ಹುಟ್ಟಿದ ಅನಂತರದಲ್ಲಿ ಇವರು ಹುಟ್ಟಿದ್ದಾರೆ. ಅದನ್ನು ತಿಳಿಸಿಕೊಡೋದಕ್ಕಾಗಿಯೇ ಶ್ರೀಮದಾಚಾರ್ಯರು ಪೂರ್ವಂ ಸುಮಿತ್ರಾತನಯಶ್ಚ ಶೇಷಃ ಎಂಬುದಾಗಿ ಪೂರ್ವಂ ಅಂತನ್ನುವಂತಹ ಶಬ್ದವನ್ನು ಹೇಳಿದ್ದಾರೆ. ಆ ಪೂರ್ವಂ ಅಂತನ್ನುವಂತಹ ಶಬ್ದಕ್ಕೆ ಭಾರವನ್ನು ಹಾಕಿದಾಗ
ನಮಗೆ ಏನು ತಿಳಿದು ಬರುತ್ತದೆ? ರಾಮಚಂದ್ರ ದೇವರು ಮೊದಲಿಗೆ ಹುಟ್ಟಿದ್ದಾರೆ, ಅನಂತರದಲ್ಲಿ ಲಕ್ಷ್ಮಣನು ಹುಟ್ಟಿದ್ದಾನೆ, ಅನಂತರದಲ್ಲಿ ಭರತ, ಅನಂತರದಲ್ಲಿ ಶತ್ರುಘ್ನ ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ. ಮತ್ತು ಹಾಗಾದರೆ ಮೊದಲಿಗೆ ಲಕ್ಷ್ಮಣನ ಜನ್ಮವನ್ನು ಹೇಳಿ ಅನಂತರದಲ್ಲಿ ಭರತ ಹಾಗೂ ಶತ್ರುಘ್ನರ ಜನ್ಮವನ್ನು ಹೇಳಬೇಕಾಗಿತ್ತು. ಮೊದಲಿಗೆ ಭರತ ಹಾಗೂ ಶತ್ರುಘ್ನರ ಜನ್ಮವನ್ನು ಯಾಕೆ ಹೇಳಿದರು ಅಂತಂದರೆ, ಹಿಂದೆ ಎಲ್ಲ ಆಯುಧಗಳಿಗೆ ಅಭಿಮಾನಿ ದೇವತೆಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಭರತ ಹಾಗೂ ಶತ್ರುಘ್ನರು ಇವರಿಬ್ಬರೂ ಕೂಡ ಚಕ್ರ ಹಾಗೂ ಶಂಖಗಳಿಗೆ ಅಭಿಮಾನಿಯಾದಂತಹ ದೇವತೆಗಳು. ಹಾಗಾಗಿ ಶೇಷದೇವರು ಅವರು ಭಗವಂತನ ಒಂದು ಆಸನರಾಗಿದ್ದಾರೆ, ಶಯ್ಯಾರೂಪರಾಗಿದ್ದಾರೆ. ಹಾಗಾಗಿ ಆಯುಧಗಳ ಒಂದು ಪ್ರಸಂಗ ಅಂತ ಇದ್ದುದರಿಂದಾಗಿ ಭರತ ಹಾಗೂ ಶತ್ರುಘ್ನರ ಜನ್ಮವನ್ನು ತಿಳಿಸಿಕೊಟ್ಟು ಆಮೇಲೆ ಲಕ್ಷ್ಮಣನ ಜನ್ಮವನ್ನು ಹೇಳಿದ್ದಾರೆ. ಅಂತಂದ ಮಾತ್ರಕ್ಕೆ ಲಕ್ಷ್ಮಣನಕ್ಕಿಂತಲೂ ಕೂಡ ಪೂರ್ವದಲ್ಲಿ ಭರತ ಹುಟ್ಟಿದ್ದಾನೆ ಅಂತ ಅರ್ಥವಲ್ಲ. ಯಾಕೆಂದರೆ ಪೂರ್ವಂ ಅಂತನ್ನುವಂತಹ ಶಬ್ದವನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕೆಲವು ಜನ ಭರತನು ಲಕ್ಷ್ಮಣಕ್ಕಿಂತಲೂ ಕೂಡ ಪೂರ್ವದಲ್ಲಿ ಹುಟ್ಟಿದ್ದಾನೆ ಅಂತ ಹೇಳುವಂತಹ ಒಂದು ಮಾತನ್ನು ನಾವು ಕೇಳುತ್ತೇವೆ. ಆದರೆ ಅನೇಕ ಜನ ವ್ಯಾಖ್ಯಾನಕಾರರು ಅನೇಕ ಪ್ರಮಾಣಗಳನ್ನು ಕೊಟ್ಟು ಲಕ್ಷ್ಮಣನೇ ಭರತನಿಗಿಂತಲೂ ಕೂಡ ಪೂರ್ವದಲ್ಲಿ ಹುಟ್ಟಿದ್ದಾನೆ ಅಂತನ್ನೋದನ್ನು ನಮಗೆ ಸಮರ್ಥನೆಯನ್ನು ಮಾಡುತ್ತಾರೆ. ಅಲ್ಲಿ ಜನಾರ್ದನ ಭಟ್ಟರು ಅನೇಕ ಪ್ರಮಾಣಗಳನ್ನು ನಮಗೆ ಕೊಡುತ್ತಾರೆ. ಸಂಗ್ರಹ ರಾಮಾಯಣದ ಒಂದು ವಚನವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಸೀತಾಯಾ ಲಕ್ಷ್ಮಣಸ್ಯಾಪಿ ಭವಂದೇ ಚರಣಾವಸೌ ಎಂಬುದಾಗಿ ಭರತನು ಸೀತಾದೇವಿಯ ಹಾಗೂ ಲಕ್ಷ್ಮಣನ ಚರಣಕ್ಕೂ ಕೂಡ ನಮಸ್ಕಾರವನ್ನು ಮಾಡಿದ ಅಂತನ್ನುವಂತಹ ಒಂದು ಪ್ರಸಂಗವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಹಾಗಾಗಿ ಈಗ ಭರತನು ಲಕ್ಷ್ಮಣನಿಗಿಂತಲೂ ಕೂಡ ದೊಡ್ಡವನಾಗಿದ್ದರೆ ಆಗ ಲಕ್ಷ್ಮಣನಿಗೆ ನಮಸ್ಕಾರವನ್ನು ಮಾಡಿದ್ದು ಅದು ಅನುಪಪನ್ನ ಅಂತ ಆಗಬೇಕಾಗುತ್ತದೆ. ಹಾಗಾಗಿ ಲಕ್ಷ್ಮಣನಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ ಅಂತಂದರೆ ಲಕ್ಷ್ಮಣನು ಭರತನಿಗಿಂತಲೂ ಕೂಡ ಅಗ್ರಜನಾಗಿದ್ದಾನೆ ಅಂತನ್ನೋದು ಸಿದ್ಧವಾಗುತ್ತದೆ. ಇದೇ ರೀತಿಯಾಗಿ ವಾಲ್ಮೀಕಿ ಋಷಿಗಳು ಮಾಡಿದಂತಹ ರಾಮಾಯಣದಲ್ಲಿಯೂ ಕೂಡ ನಾವು ಒಂದು ಪ್ರಸಂಗವನ್ನು ಕಾಣುತ್ತೇವೆ. ಉತ್ತರಕಾಂಡದಲ್ಲಿ ಬರುವಂತಹ ಒಂದು ಪ್ರಸಂಗ, ಶತ್ರುಘ್ನ ಪ್ರಾಂಜಲಿ ಪ್ರೋಚೆ ಪ್ರಸೀದ ಪುರುಷೋತ್ತಮ ಆದ್ಯೋ ಮೇ ಮಧ್ಯಮೋಧನ್ಯ ತಚ್ಚುಶ್ರೂಷಾಂ ವನೇಕರೋತ್ ಎಂಬುದಾಗಿ ಈ ರೀತಿಯಾಗಿ ಮಾತನ್ನು ನಾವು ಕಾಣುತ್ತೇವೆ. ಶತ್ರುಘ್ನನು ರಾಮಚಂದ್ರ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ಲವಣಾಸುರನ ಸಂಹಾರದ ಪ್ರಸಂಗದಲ್ಲಿ ಶತ್ರುಘ್ನನು ಹೇಳುತ್ತಾನೆ, ರಾಮಚಂದ್ರ ದೇವರೇ, ಲಕ್ಷ್ಮಣನು ನನ್ನ ಅಣ್ಣನಾದಂತಹ ಲಕ್ಷ್ಮಣನು ವನವಾಸದಲ್ಲಿ ನಿನ್ನ ವಿಶೇಷವಾದಂತಹ ಸೇವೆಯನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ಭರತನೂ ಕೂಡ ನಿನ್ನ ಸೇವೆಯನ್ನು ವನವಾಸದ ಸಂದರ್ಭದಲ್ಲಿ ನಂದಿಗ್ರಾಮದಲ್ಲಿ ಇದ್ದು ನಿನ್ನ ಪಾದಗಳನ್ನು ಇಟ್ಟುಕೊಂಡು ನಿನ್ನ ಪಾದುಕೆಗಳನ್ನು ಇಟ್ಟುಕೊಂಡು ಅವನು ರಾಜ್ಯವನ್ನು ಆಳಿ ನಿನ್ನ ಸೇವೆಯನ್ನು ಮಾಡಿದ್ದಾನೆ. ಆದರೆ ನನಗೆ ಸೇವೆಯ ಅವಕಾಶ ಅಂತ ಅನ್ನೋದೇ ಸಿಕ್ಕಿಲ್ಲ. ಹಾಗಾಗಿ ನಾನು ಲವಣಾಸುರನನ್ನು ಸಂಹಾರ ಮಾಡುವಂತಹ ಒಂದು ಈ ಅವಕಾಶವನ್ನು ನನಗೆ ಕೊಡು. ಶತ್ರುಘ್ನ ಎಂಬುದಾಗಿ ಹೆಸರಿಗೆ ಮಾತ್ರ ನನ್ನ ಹೆಸರು ಆಗಿಬಿಟ್ಟಿದೆ, ಆದರೆ ಯಾವ ಶತ್ರುಗಳನ್ನು ಸಂಹಾರ ಮಾಡಿ ನಿನ್ನ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶ ಅಂತ ಅನ್ನೋದೇ ಲಬ್ಧವಾಗಿಲ್ಲ. ಹಾಗಾಗಿ ನನ್ನ ನಾಮವು ಶತ್ರುಘ್ನ ಅಂತನ್ನುವಂತಹ ನಾಮವು ಸಾರ್ಥಕವಾಗುವುದಕ್ಕಾಗಿ ನನಗೆ ಈ ಒಂದು ಅವಕಾಶವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಮಾತೇನು ಅಂತಂದರೆ, ಅಲ್ಲಿ ಈ ರೀತಿಯಾಗಿ ವಚನ ಅಂತನ್ನೋದಿದೆ, ಆರ್ಯೋ ಮೇ ಮಧ್ಯಮೋಧನ್ಯ ತಚ್ಚುಶ್ರೂಷಾಂ ವನೇಕರೋತ್ ಎಂಬುದಾಗಿ ನನ್ನ ಅಣ್ಣನಾದಂತಹ ಮಧ್ಯಮನಾದಂತಹ ಲಕ್ಷ್ಮಣನು ಎಂಬುದಾಗಿ ಈ ರೀತಿಯಾಗಿ ಹೇಳಿದ್ದಾನೆ. ಮಧ್ಯಮ ಅಂತ ಯಾವಾಗ ಆಗುತ್ತಾನೆ? ರಾಮಚಂದ್ರ ದೇವರು, ಲಕ್ಷ್ಮಣ, ಭರತ ಅಂತ ಈ ರೀತಿಯಾಗಿ ಕ್ರಮ ಅಂತನ್ನೋದಿದ್ದಾಗಲೇ ಲಕ್ಷ್ಮಣನು ಮಧ್ಯಮ ಅಂತ ಆಗುತ್ತಾನೆ. ಹಾಗಾಗಿ ಮಧ್ಯಮತ್ವ ಬರಬೇಕು ಅಂತಂದರೆ ಆಗ ಭರತನಿಗಿಂತಲೂ ಕೂಡ ಪೂರ್ವದಲ್ಲಿಯೇ ಲಕ್ಷ್ಮಣನು ಹುಟ್ಟಿದ್ದಾನೆ ಅಂತನ್ನೋದನ್ನು ನಾವು ತಿಳಿಯುತ್ತೇವೆ. ಇದೇ ರೀತಿಯಾಗಿ ಮತ್ತೊಂದು ಸಂದರ್ಭದಲ್ಲೂ ಕೂಡ ರಾಮಾಯಣದಲ್ಲಿ ನಾವು ನೋಡುತ್ತೇವೆ. ತಥೋ ಲಕ್ಷ್ಮಣಮಾಸಾದ್ಯ ವೈದೇಹೀಂಚ ಪರಂತಪ ಅಭ್ಯವಂದತ ಸುಪ್ರೀತೋ ಭರತೋ ನಾಮ ಚಾಬ್ರವೀತ್ ಎಂಬುದಾಗಿ ಲಂಕಾಕಾಂಡದಲ್ಲಿ ಬರುವಂತಹ ಒಂದು ಮಾತು. ಅಲ್ಲಿಯೂ ಕೂಡ ಭರತನು ಲಕ್ಷ್ಮಣನಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ ಅಂತನ್ನುವಂತಹ ವಿಷಯ ಅಂತನ್ನೋದು ನಮಗೆ ತಿಳಿಯುತ್ತದೆ. ಈ ರೀತಿಯಾಗಿ ಅನೇಕ ಮಾತುಗಳಿಂದಾಗಿ ನಮಗೆ ಅನೇಕ ವಚನಗಳಿಂದಾಗಿ ಲಕ್ಷ್ಮಣನೇ ಅಗ್ರಜನಾಗಿದ್ದಾನೆ ಅಂತನ್ನುವಂತಹ ಒಂದು ವಿಷಯ ಅಂತನ್ನೋದು ಸಿದ್ಧವಾಗುತ್ತದೆ. ಆದರೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಒಂದು ಮಾತು ಅಂತನ್ನೋದು ಬರುತ್ತದೆ. ಭರತೋ ನಾಮ ಕೈಕೇಯ್ಯ ಜಾತಃ ಸತ್ಯಪರಾಕ್ರಮ ಅಥ ಲಕ್ಷ್ಮಣ ಶತ್ರುಘ್ನೋ ಸುಮಿತ್ರ ಸುಷುವೆ ಯಮೌ ಎಂಬುದಾಗಿ ಭರತನ ಜನ್ಮವನ್ನು ಹೇಳಿ ಅನಂತರದಲ್ಲಿ ಲಕ್ಷ್ಮಣ ಹಾಗೂ ಶತ್ರುಘ್ನರ ಜನ್ಮವನ್ನು ಹೇಳುತ್ತಾರೆ. ಅಲ್ಲಿ ಏನಂತ ಪ್ರಯೋಗವನ್ನು ಮಾಡಿದ್ದಾರೆ ಅಂದರೆ ಯಮೌ ಎಂಬುದಾಗಿ ಪ್ರಯೋಗವನ್ನು ಮಾಡಿದ್ದಾರೆ. ಅಂತಂದರೆ ಲಕ್ಷ್ಮಣ ಹಾಗೂ ಶತ್ರುಘ್ನರು ಅವಳಿ ಮಕ್ಕಳು ಎಂಬುದಾಗಿ ರೀತಿಯಾಗಿ ಪ್ರಯೋಗವನ್ನು ಮಾಡಿದ್ದಾರೆ. ಅಂದರೆ ಟ್ವಿನ್ಸ್ ಆಗಿದ್ದಾರೆ ಅಂತ. ಟ್ವಿನ್ಸ್ ಅಂತ ಯಾವಾಗ ಆಗ್ತಾರ? ಒಂದೇ ಕಾಲದಲ್ಲಿ ಹುಟ್ಟಿದ್ದಾರೆ. ಹಾಗಾಗಿ ಭರತನ ಮೊದಲಿಗೆ ಹುಟ್ಟಿದ್ದಾನೆ, ಅನಂತರದಲ್ಲಿ
ಲಕ್ಷ್ಮಣ ಹಾಗೂ ಶತ್ರುಘ್ನರು ಇಬ್ಬರೂ ಕೂಡ ಸೇರಿ ಹುಟ್ಟಿದ್ದಾರೆ ಎಂಬುದಾಗಿ ನಮಗೆ ತೋರುತ್ತದೆಯಲ್ಲ ಅಂತಂದರೆ ಅದಕ್ಕೆ ಜನಾರ್ದನ ಭಟ್ಟರು ತಿಳಿಸಿಕೊಡುತ್ತಾ ಇದ್ದಾರೆ. ಇಲ್ಲಿ ಯಮವು ಅಂತ ಪಾಠ ಇಲ್ಲ, ಶುಭವು ಎಂಬುದಾಗಿ ಪಾಠ ಅಂತ ಅನ್ನೋದು ಇದೆ ಎಂಬುದಾಗಿ. ಯಮವು ಎಂಬುದಾಗಿಯೂ ಕೂಡ ಕೆಲವೊಂದು ಕಡೆಗೆ ಪಾಠ ಅಂತ ಅನ್ನೋದಿದೆ. ಆದರೆ ಶುಭವು ಅಂತನ್ನುವಂತಹ ಪಾಠವನ್ನು ನಾವು ಇಟ್ಟುಕೊಂಡಾಗ, ಅನೇಕ ವಚನಗಳನ್ನು ಅನುಸರಣೆ ಮಾಡಿ ಶುಭವು ಅಂತನ್ನುವಂತಹ ಪಾಠವನ್ನು ಇಟ್ಟುಕೊಂಡಾಗ ಆಗ ಭರತನು ಲಕ್ಷ್ಮಣನ ಅನಂತರದಲ್ಲಿಯೇ ಹುಟ್ಟಿದ್ದಾನೆ, ಲಕ್ಷ್ಮಣನೇ ಮೊದಲಿಗೆ ಹುಟ್ಟಿದ್ದಾನೆ ಅಂತನ್ನುವಂತಹ ಒಂದು ವಿಷಯ ಅಂತ ಅನ್ನೋದು ನಮಗೆ ಸಿದ್ಧವಾಗುತ್ತದೆ. ತಾಮ್ರಪರ್ಣಿ ಆಚಾರ್ಯರು ಕೂಡ ಇಲ್ಲಿ ಚೆನ್ನಾಗಿ ವಿಚಾರವನ್ನು ಮಾಡಿದ್ದಾರೆ. ಏನು ಅಂತಂದರೆ, ಸಂಗ್ರಹ ರಾಮಾಯಣದಲ್ಲಿ ಈ ರೀತಿಯಾಗಿ ಮೊದಲಿಗೆ ಶೇಷದೇವರು ಸುಮಿತ್ರಾ ತನಯನಾಗಿ ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿದ್ದಾರೆ. ಯಾವ ನಕ್ಷತ್ರ ಅಂತಂದರೆ ಕುಳೀರೆ ಭ್ಯುದಿತೇರವೋ ಸರ್ಪ ಅನಂತೋನಂತಪರ್ಯಂಕ ಪರಿಚರ್ಯಾರ್ಥಮೀಶಿತು ಸರ್ಪಭೇ ಜನಿ ಸೌಮಿತ್ತಿ ಕುಳೀರೆ ಭ್ಯುದಿತೇರವೋ ಎಂಬುದಾಗಿ ಸಂಗ್ರಹ ರಾಮಾಯಣದ ವಾಕ್ಯ. ಅಂದರೆ ಸರ್ಪ ನಕ್ಷತ್ರದಲ್ಲಿ, ಅಂದರೆ ಆಶ್ಲೇಷ ನಕ್ಷತ್ರದಲ್ಲಿ ಶೇಷದೇವರು ಅವತಾರವನ್ನು ಮಾಡಿದ್ದಾರೆ ಲಕ್ಷ್ಮಣನಾಗಿ ಎಂಬುದಾಗಿ. ಮತ್ತು ಕಾಮನು ಭರತನಾಗಿ ಪುಷ್ಯ ನಕ್ಷತ್ರದಲ್ಲಿ ಅವತಾರವನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ನಾವು ನಕ್ಷತ್ರಗಳ ಕ್ರಮವನ್ನು ನೋಡಿದರೆ ರಾಮಚಂದ್ರ ದೇವರು ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರದಲ್ಲಿ ಭರತ, ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಎಂಬುದಾಗಿ. ಪುನರ್ವಸು, ಪುಷ್ಯ, ಆಶ್ಲೇಷ. ಹಾಗಾಗಿ ಈ ಕ್ರಮವನ್ನು ನಾವು ಇಟ್ಟುಕೊಂಡಾಗ ಮೊದಲಿಗೆ ಭರತನೇ ಹುಟ್ಟಿದ್ದಾನೆ ಎಂಬುದಾಗಿ ನಮಗೆ ತೋರುತ್ತದೆಯಲ್ಲ ಅಂತ ಕೇಳಿದರೆ ಅದಕ್ಕೆ ಅವರು ಹೇಳುತ್ತಾ ಇದ್ದಾರೆ, ಈಗ ಒಂದೇ ಮಾಸದಲ್ಲಿ ಚೈತ್ರ ಮಾಸದಲ್ಲಿಯೇ 3 ಜನ ಹುಟ್ಟಿದರೆ ಆಗ ಪುನರ್ವಸು, ಪುಷ್ಯ, ಆಶ್ಲೇಷ ಅಂತನ್ನುವಂತಹ ಕ್ರಮದಿಂದಾಗಿ ಈ ರೀತಿಯಾಗಿ ರಾಮ, ಭರತ, ಲಕ್ಷ್ಮಣ ಎಂಬುದಾಗಿ ನೀವು ಹೇಳಬಹುದಾಗಿತ್ತು. ಆದರೆ ಚೈತ್ರ ಮಾಸದಲ್ಲಿಯೇ 3 ಜನ ಹುಟ್ಟಿದ್ದಾರೆ ಅಂತ ಇಲ್ಲ. ಯಾಕೆಂದ್ರೆ ಚೈತ್ರ ಮಾಸದಲ್ಲಿ ರಾಮಚಂದ್ರ ದೇವರು ಹುಟ್ಟಿದ್ದಾರೆ, ಇನ್ನು ಲಕ್ಷ್ಮಣನಾದರೂ ಆಷಾಢ ಮಾಸದಲ್ಲಿ ಹುಟ್ಟಿದ್ದಾನೆ ಅಂತ. ಯಾಕೆ ಅಂತಂದರೆ ಅಲ್ಲೇ ಹೇಳುವಂತಹ ಮಾತು ಏನು ಅಂತಂದರೆ ಕುಳೀರೆ ಭ್ಯುದಿತೇರವೋ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಅಂತಂದರೆ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನು ಇರುವಾಗ ಲಕ್ಷ್ಮಣನು ಹುಟ್ಟಿದ್ದಾನೆ ಎಂಬುದಾಗಿ. ಕರ್ಕಾಟಕ ರಾಶಿಯಲ್ಲಿ ಸೂರ್ಯನು ಯಾವಾಗ ಇರುತ್ತಾನೆ ಅಂದರೆ ಆಷಾಢ ಮಾಸದಲ್ಲಿಯೇ ಇರುತ್ತಾನೆ. ಹಾಗಾಗಿ ಆಷಾಢ ಮಾಸದಲ್ಲಿ ಯಾವಾಗ ಸರ್ಪ ನಕ್ಷತ್ರ ಇತ್ತೋ, ಆಶ್ಲೇಷ ನಕ್ಷತ್ರವಿತ್ತೋ ಆಗ ಲಕ್ಷ್ಮಣನ ಅವತಾರ ಅಂತ ಅನ್ನೋದು ಆಗಿದೆ. ಮತ್ತು ಮತ್ತೊಂದು ಮಾಸದಲ್ಲಿ, ಮುಂದಿನ ಮಾಸಗಳಲ್ಲಿ ಯಾವಾಗ ಪುಷ್ಯ ನಕ್ಷತ್ರ ಇತ್ತೋ ಆಗ ಭರತನ ಜನ್ಮ ಅಂತ ಅನ್ನೋದು ಆಗಿದೆ ಎಂಬುದಾಗಿ ನಾವು ತಿಳಿಯಬಹುದು. ಅಲ್ಲರಿ, ಕರ್ಕಾಟಕ ರಾಶಿಯಲ್ಲಿ ಸೂರ್ಯನು ಅಭ್ಯುದಿತೇರವೋ ಕುಳೀರೇ ಭ್ಯುದಿತೇರವೋ ಅಂತ ಅನ್ನೋದಕ್ಕೆ ಕರ್ಕಾಟಕ ಲಗ್ನದಲ್ಲಿ ಸೂರ್ಯನ ಉದಯ ಅಂತ ಅನ್ನೋದಾದಾಗ ಚೈತ್ರ ಮಾಸದಲ್ಲಿಯೇ ಕರ್ಕಾಟಕ ಲಗ್ನದಲ್ಲಿ ಯಾವಾಗ ಸೂರ್ಯೋದಯವಾಗಿತ್ತೋ ಆಗ ಲಕ್ಷ್ಮಣನು ಹುಟ್ಟಿದ್ದಾನೆ ಅಂತ ಯಾಕೆ ಹೇಳಬಾರದು ಅಂತಂದರೆ ಅದಕ್ಕೆ ಹೇಳುತ್ತಾರೆ, ಮೇಷಮಾಸೆ ಅಂದರೆ ಚೈತ್ರ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಕರ್ಕಾಟಕ ಲಗ್ನ ಅಂತ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಅರ್ಥವನ್ನು ಮಾಡಲಿಕ್ಕೆ ಬರೋದಿಲ್ಲ. ಕಿಂತು ಆಷಾಢ ಮಾಸದಲ್ಲಿಯೇ ಲಕ್ಷ್ಮಣನು ಹುಟ್ಟಿದ್ದಾನೆ ಎಂಬುದಾಗಿ ಅರ್ಥವನ್ನು ಮಾಡಬೇಕು ಎಂಬುದಾಗಿ ರೀತಿಯಾಗಿ ಅನೇಕ ವಚನಗಳನ್ನು ನಾವು ನೋಡಿದಾಗ ಅನೇಕ ವ್ಯಾಖ್ಯಾನಕಾರರ ಅಭಿಪ್ರಾಯ ಅಂತ ಅನ್ನೋದು ಕೂಡ ಇದೇ ರೀತಿಯಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬುದಾಗಿಯೇ ಕ್ರಮ ಅಂತ ಅನ್ನೋದು ಇದೆ ಎಂಬುದಾಗಿ ನಮಗೆ ತಿಳಿಯುತ್ತದೆ. ನಮಗೆ ಮತ್ತೊಂದು ಸಣ್ಣ ಪ್ರಶ್ನೆ ಅಂತ ಅನ್ನೋದು ಬರಬಹುದು. ಏನು ಅಂತಂದರೆ, ಈಗ ಕೈಕೇಯಿ ದೇವಿ ರಾಮನಿಗೆ ವನವಾಸವಾಗಬೇಕು ಎಂಬುದಾಗಿ ಅಂತಂದರೆ ತನ್ನ ಮಗನಾದಂತಹ ಭರತನಿಗೇನೆ ಪಟ್ಟಾಭಿಷೇಕವಾಗಬೇಕು ಅಂತನ್ನುವಂತಹ ಒಂದು ಅಪೇಕ್ಷೆಯಿಂದಾಗಿ ರಾಮನಿಗೆ ವನವಾಸವಾಗಬೇಕು ಎಂಬುದಾಗಿ ವರವನ್ನು ಕೇಳುತ್ತಾಳೆ ಎಂಬುದಾಗಿ ನಾವು ಕೇಳುತ್ತೇವೆ. ಈ ರೀತಿಯಾಗಿ ಕೈಕೇಯಿ ಈ ರೀತಿಯಾಗಿ ಕೇಳಬೇಕು ಅಂತಂದರೆ ಅವಳಿಗೆ ಏನು ಭರವಸೆ ಇತ್ತು ಅಂತಂದರೆ, ಈಗ ರಾಮಚಂದ್ರ ದೇವರ ಅನಂತರದಲ್ಲಿ ಲಕ್ಷ್ಮಣನ ಅವತಾರ ಅಂತ ಅನ್ನೋದಾಗಿತ್ತು ಅಂತಾದರೆ ಆಗ ಲಕ್ಷ್ಮಣನಿಗೇನೆ ಪಟ್ಟಾಭಿಷೇಕ ಆಗುತ್ತಾ ಇತ್ತು, ಲಕ್ಷ್ಮಣನಿಗೇನೆ ರಾಜ್ಯ ಅಂತ ಅನ್ನೋದು ಸಿಗುತ್ತಾ ಇತ್ತು. ಹಾಗಾಗಿ ಕೈಕೇಯಿ ಈ ರೀತಿಯಾಗಿ ರಾಮಚಂದ್ರ ದೇವರಿಗೆ ವನವಾಸವಾಗಬೇಕು ಎಂಬುದಾಗಿ ಕೇಳಿದ್ದರಿಂದಾಗಿ ನಮಗೇನು ತಿಳಿದು ಬರುತ್ತದೆ ಅಂತಂದರೆ, ಲಕ್ಷ್ಮಣನಿಗಿಂತಲೂ ಕೂಡ ಭರತನೇ ಅಗ್ರಜನಾಗಿದ್ದಾನೆ ಎಂಬುದಾಗಿ ತಿಳಿದು ಬರುತ್ತದೆಯಲ್ಲ ಅಂತ ಕೇಳಿದರೆ ಅದಕ್ಕೆ ನಾವು ವಾಲ್ಮೀಕಿ ರಾಮಾಯಣವನ್ನು ನೋಡಿದಾಗ ನಮಗೆ ಕೈಕೇಯಿ ಒಂದೇ ವರವನ್ನು ಕೇಳಿಲ್ಲ, 2 ವರಗಳನ್ನು ಕೇಳಿದ್ದಾಳೆ. ಏನು ಅಂತಂದರೆ ರಾಮನಿಗೆ ವನವಾಸವಾಗಬೇಕು ಎಂಬುದಾಗಿ ಒಂದು ವರ, ಮತ್ತೊಂದು ವರವೇನು ಅಂತಂದರೆ ಭರತನಿಗೇನೇ ಪಟ್ಟಾಭಿಷೇಕವಾಗಬೇಕು ಅಂತನ್ನುವಂತಹ ವರವನ್ನು ಕೂಡ ಕೇಳಿದ್ದಾಳೆ. ಒಂದು ವೇಳೆ ಲಕ್ಷ್ಮಣನಿಗಿಂತಲೂ ಕೂಡ ಭರತನೇ ದೊಡ್ಡವನಾಗಿದ್ದರೆ ಆಗ ರಾಮನಿಗೆ ವನವಾಸವಾಗಬೇಕು ಅಂತ ಒಂದೇ ವರ ಸಾಕಾಗಿತ್ತು. ರಾಮನಿಗೆ ಇನ್ನು ಪಟ್ಟಾಭಿಷೇಕ ಇಲ್ಲ ಅಂತಂದರೆ ಆಗ ರಾಮನ ಅನಂತರದಲ್ಲಿರುವಂತಹ ಭರತನಿಗೇನೇ ಪಟ್ಟಾಭಿಷೇಕ ಅಂತನ್ನೋದು ಸಿದ್ಧವಾಗಿ ಬಿಡುತ್ತದೆ. ಹಾಗಾಗಿ ಮತ್ತೆ ಭರತನಿಗೇನೇ ಪಟ್ಟಾಭಿಷೇಕವಾಗಬೇಕು ಎಂಬುದಾಗಿ ಮತ್ತೆ ವರವನ್ನು ಬೇಡೋದು ವ್ಯರ್ಥವಾಗುತ್ತದೆ. ಆದರೆ ಆ ರೀತಿಯಾಗಿ ವರವನ್ನು ಕೇಳಿದ್ದಾಳೆ ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ. ಹಾಗಾಗಿ ಈ 2 ವರಗಳನ್ನು ಕೇಳಿದ್ದರಿಂದಾಗಿ ನಮಗೇನು ದೃಢವಾಗುತ್ತದೆ,
ಭರತನಿಗಿಂತಲೂ ಕೂಡ ಲಕ್ಷ್ಮಣನೇ ಅಗ್ರಜನಾಗಿದ್ದಾನೆ ಅಂತನ್ನುವಂತಹ ವಿಷಯ ಅಂತನ್ನೋದು ನಮಗೆ ಸಿದ್ಧವಾಗುತ್ತದೆ. ಈ ರೀತಿಯಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಈ ರೀತಿಯಾಗಿ ಕ್ರಮವಾಗಿ ಹುಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಕೂಡ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನಾಗ್ರಜ ಎಂಬುದಾಗಿಯೇ ರಾಮಚಂದ್ರ ದೇವರನ್ನು ಸ್ತೋತ್ರವನ್ನು ಮಾಡಿದ್ದು ಕೇಳುತ್ತೇವೆ. ಈ ರೀತಿಯಾಗಿ ಅನೇಕ ಜನ ಮಹಾನುಭಾವರ ವಚನಗಳಿಂದಾಗಿ ಮತ್ತು ಅನೇಕ ಪುರಾಣದ ವಚನಗಳಿಂದಾಗಿ ನಮಗೆ ಸಾಕ್ಷಾತ್ತು ಈ ರೀತಿಯಾಗಿ ಈ ಕ್ರಮದಿಂದಲೇ ಜನ್ಮ ಅಂತನ್ನೋದು ಆಗಿದೆ ಅಂತನ್ನೋದನ್ನು ನಾವು ತಿಳಿಯುತ್ತೇವೆ. ಈ ರೀತಿಯಾಗಿ ಅವರ ಜನ್ಮವನ್ನು ಈ ರೀತಿಯಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಜನ್ಮವನ್ನು ಹೇಳಿ ಯಾರಲ್ಲಿ ಅವರ ತಾಯಿ ಯಾರು ಎಂಬುದಾಗಿ ಅಂತನ್ನುವಂತಹ ವಿಷಯವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಕೌಸಲ್ಯಕಾ ಪುತ್ರ ಉರುಕ್ರಮೋಸೋ ಏಕಸ್ಥತೈಕೋ ಭರತಸ್ಯ ಮಾತುಃ ಉಭೌ ಸುಮಿತ್ರಾತನಯೋ ನೃಪಸ್ಯ ಚತ್ವಾರ ಏತೇಷ ಮರೋತ್ತಮಾಸ್ತುತಾಃ ಎಂಬುದಾಗಿ ಕೌಸಲ್ಯೆಯಲ್ಲಿ ಸಾಕ್ಷಾತ್ತು ಪರಮಾತ್ಮನೇ ಶ್ರೀರಾಮಚಂದ್ರ ದೇವರಾಗಿ ಅವತಾರವನ್ನು ಮಾಡಿದ್ದಾರೆ. ಮತ್ತು ಕೈಕೇಯಿಯಲ್ಲಿ ಭರತನು ಅವತಾರವನ್ನು ಮಾಡಿದ್ದಾನೆ ಮತ್ತು ಸುಮಿತ್ರೆಯಲ್ಲಿ ಇಬ್ಬರು ಲಕ್ಷ್ಮಣ ಹಾಗೂ ಶತ್ರುಘ್ನರು ಇಬ್ಬರೂ ಕೂಡ ಅವತಾರವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಎಲ್ಲ ದೇವತೋತ್ತಮರು ಕೂಡ ಅವತಾರವನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಸಂಕರ್ಷಣಾದ್ಯೈಸ್ತ್ರಿ ವಿದೇವ ರೂಪೈ ಆವಿಷ್ಟ ಆಸೀತ್ ತ್ರಿಶ್ರುತೇಷು ವಿಷ್ಣು ಇಂದ್ರೋಂಗದೇ ಚೈವ ತಥೋಂಗದೋ ಹಿ ಬಲೀನಿತಾಂತಂ ಸ ಬಭೂವ ಶಶ್ವತ್. ಮತ್ತು ಇಲ್ಲಿ ಲಕ್ಷ್ಮಣಾದಿಗಳಲ್ಲಿ ಸಂಕರ್ಷಣಾದಿ ರೂಪನಾದಂತಹ ಪರಮಾತ್ಮನ ಒಂದು ಆವೇಶ ಅಂತನ್ನೋದು ಕೂಡ ಇತ್ತು, ವಿಶೇಷ ಸನ್ನಿಧಾನ ಅಂತನ್ನೋದು ಕೂಡ ಇತ್ತು ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಸಾಕ್ಷಾತ್ತು ವಾಸುದೇವರೂಪಿಯಾದಂತಹ ಪರಮಾತ್ಮನು ರಾಮಚಂದ್ರ ದೇವರಾಗಿ ಅವತಾರವನ್ನು ಮಾಡಿದ್ದಾನೆ. ಇನ್ನು ಶೇಷದೇವರು ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿದಾಗ ಅಲ್ಲಿ ಸಂಕರ್ಷಣ ರೂಪಿಯಾದಂತಹ ಶೇಷದೇವರ ಅಂತರ್ಯಾಮಿ ರೂಪನಾದಂತಹ ಯಾವ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನಿದ್ದಾನೆಯೋ ಆ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಆವೇಶ ಅಂತನ್ನೋದು ಕೂಡ ಲಕ್ಷ್ಮಣನಲ್ಲಿ ಇತ್ತು. ಮತ್ತು ಭರತನಲ್ಲಿ ಕಾಮನ ಅಂತರ್ಯಾಮಿಯಾಗಿ ಇರುವಂತಹ ಪ್ರದ್ಯುಮ್ನ ನಾಮಕನಾದಂತಹ ಪರಮಾತ್ಮ, ಆ ಪ್ರದ್ಯುಮ್ನ ನಾಮಕನಾದಂತಹ ಪರಮಾತ್ಮನ ಆವೇಶ ಅಂತನ್ನೋದು ಭರತನಲ್ಲಿ ಇತ್ತು. ಮತ್ತು ಅನಿರುದ್ಧನಲ್ಲಿ ಅನಿರುದ್ಧ ರೂಪಿಯಾದಂತಹ ಪರಮಾತ್ಮನ ಆವೇಶ ಅಂತನ್ನೋದು ಕೂಡ ಇತ್ತು ಎಂಬುದಾಗಿ ನಾವು ತಿಳಿಯುತ್ತೇವೆ. ಈ ರೀತಿಯಾಗಿ ಈ ಕ್ರಮವನ್ನು ನೋಡಿದಾಗಲೂ ಕೂಡ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬುದಾಗಿ ಈ ಕ್ರಮವನ್ನು ನೋಡಿದಾಗಲೂ ಕೂಡ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತನ್ನುವಂತಹ ಕ್ರಮ ಅಂತನ್ನೋದೇ ಸರಿ ಎಂಬುದಾಗಿ ನಮಗೆ ಸಿದ್ಧವಾಗುತ್ತದೆ. ಈ ರೀತಿಯಾಗಿ ಯಾರಲ್ಲಿ ಯಾರ ಆವೇಶ ಅಂತನ್ನೋದಿತ್ತು ಅಂತನ್ನುವಂತಹ ತಿಳಿಸಿಕೊಡುವಂತಹ ಒಂದು ಪ್ರಸಂಗ ಇದ್ದದರಿಂದಾಗಿ ಪೂರ್ವದಲ್ಲಿ ಹೇಳದೇ ಇರುವಂತಹ ಮತ್ತೊಂದು ಆವೇಶವನ್ನು ಕೂಡ ನಮಗೆ ತಿಳಿಸಿಕೊಡುತ್ತಾರೆ. ಅಂಗದನಲ್ಲಿ ಇಂದ್ರನ ಆವೇಶ ಅಂತನ್ನೋದು ಇತ್ತು. ವಾಲಿ ಸಾಕ್ಷಾತ್ತು ಇಂದ್ರ, ಆ ಇಂದ್ರನ ಸುತನಾದಂತಹ ಅಂಗದನಲ್ಲಿ ಅಲ್ಲಿ ಇಂದ್ರನ ಒಂದು ಆವೇಶ ವಿಶೇಷ ಅಂತನ್ನೋದು ಕೂಡ ಇತ್ತು. ಹಾಗಾಗಿ ಅಂಗದನು ಅತ್ಯಂತ ಬಲಿಷ್ಠನಾಗಿದ್ದ ಎಂಬುದಾಗಿ ಒಂದು ಸಾಮಾನ್ಯ ನಿಯಮವನ್ನು ಕೂಡ ನಮಗೆ ಶ್ರೀಮದಾಚಾರ್ಯರು ನಮಗೆ ಇಲ್ಲಿ ತಿಳಿಸಿಕೊಡುತ್ತಾರೆ. ಇನ್ಯೇಚ ಭೂಪಾಕೃತ ವೀರ್ಯಜಾದ್ಯಾಃ ಬಲಾಧಿಕಾಸ್ತಂತಿ ಸಹಸ್ರಶೋಪಿ ಸರ್ವೇ ಹರೇಃ ಸನ್ನಿಧಿಭಾವಯುಕ್ತಾಃ ಧರ್ಮಪ್ರಧಾನಾಶ್ಚ ಗುಣಪ್ರಧಾನಾಃ ಎಂಬುದಾಗಿ. ಇನ್ನು ಆ ಕಾಲದಲ್ಲಿ ರಾಮಾವತಾರದ ಸಂದರ್ಭದಲ್ಲಿ ಹುಟ್ಟಿರುವಂತಹ ಯಾವ ಅನೇಕ ಜನ ರಾಜರುಗಳಿದ್ರೋ, ಸಾವಿರಾರು ರಾಜರುಗಳು, ಯಾರಲ್ಲಿ ಬಲ ಅಂತನ್ನೋದು ಅಧಿಕವಾಗಿತ್ತೋ, ಕೇವಲ ಬಲ ಅಷ್ಟೇ ಅಲ್ಲ, ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳು, ಪರೋಪಕಾರಾದಿ ಅನೇಕ ಗುಣಗಳು ಯಾರಲ್ಲಿ ಅಧಿಕವಾಗಿ ಇತ್ತೋ ಅವರೆಲ್ಲರಲ್ಲಿಯೂ ಕೂಡ ಪರಮಾತ್ಮನ ಒಂದು ಸನ್ನಿಧಿ ವಿಶೇಷ ಅಂತನ್ನೋದು ಇತ್ತು ಅಂತನ್ನೋದನ್ನು ತಿಳಿಯಬೇಕು ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಇದು ಸಾಮಾನ್ಯ ನಿಯಮ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಶ್ರೀಮದ್ ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ತಿಳಿಸಿಕೊಟ್ಟಂತೆ ಎಲ್ಲೆಲ್ಲಿ ಏನೇನು ಸದ್ಗುಣಗಳಿರುತ್ತದೆಯೋ ಅವೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದಾಗಿ, ಪರಮಾತ್ಮನ ಒಂದು ಸನ್ನಿಧಾನ ವಿಶೇಷದಿಂದಲೇ ಆ ವಿಧವಾದಂತಹ ಒಂದು ಗುಣವಿಶೇಷ ಅಂತನ್ನೋದು ಇರುತ್ತದೆ. ಭಗವಂತನ ಒಂದು ವಿಭೂತಿ ಅಂತನ್ನೋದು ಅಲ್ಲಿ ಇದೆ ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಹೇಳಿದ್ದಾರೆ. ಆ ಒಂದು ಮಾತನ್ನು ಇಟ್ಟುಕೊಂಡೇ ಇಲ್ಲಿಯೂ ಕೂಡ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಎಲ್ಲ ರಾಜರುಗಳಲ್ಲಿ ಯಾವ ರಾಜರುಗಳಲ್ಲಿ ಬಲಾದಿ ಗುಣಗಳು ಅಧಿಕವಾಗಿತ್ತೋ ಅಲ್ಲೆಲ್ಲ ಕಡೆಗೂ ಕೂಡ ಭಗವಂತನ ಸನ್ನಿಧಾನ ವಿಶೇಷ ಅಂತನ್ನೋದು ಕೂಡ ಇತ್ತು ಎಂಬುದಾಗಿ ಈ ರೀತಿಯಾಗಿ ತಿಳಿಸಿಕೊಟ್ಟು ಇನ್ನು ಲಕ್ಷ್ಮೀದೇವಿಯ ಒಂದು ಅವತಾರವನ್ನು ಹೇಳುತ್ತಾ ಇದ್ದಾರೆ. ಸ್ವಯಂ ರಮಾ ಸೀರತ ಏವ ಜಾತ ಸೀತೇತಿ ರಾಮಾರ್ಥಮನೂಪಮಾಯ ವಿದೇಹ ರಾಜಸ್ಯ ಹಿ ಯಜ್ಞಭೂಮೌ ಸುತೇತಿ ತಸ್ಯೈವ ತತಸ್ತು ಸಾಭೂತ್. ರಮಾದೇವಿಯು ಜನಕರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಅಂದರೆ ಜನಕರಾಜನು
ತಾನು ಯಜ್ಞವನ್ನು ಮಾಡೋದಕ್ಕಾಗಿ ಎಂಬುದಾಗಿ ಭೂಮಿಯ ಶೋಧನೆಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಲಾಂಗಲದಿಂದಾಗಿ ಸೀರ ಎಂಬುದಾಗಿ ಅದನ್ನು ಕರೆಯುತ್ತಾರೆ. ಅಂತಂದರೆ ಲಾಂಗಲ, ನೇಗಿಲಿ, ಆ ನೇಗಿಲಿಯಿಂದಾಗಿ ಭೂಮಿಯನ್ನು ಶುದ್ಧಿ ಮಾಡಬೇಕಾದಾಗ ಆ ಭೂಮಿಯಿಂದಾಗಿ ಕಮಲದಲ್ಲಿ ರಮಾದೇವಿಯು ಶಿಶುರೂಪದಲ್ಲಿ ಬಂದಿದ್ದಾಳೆ. ಈ ರೀತಿಯಾಗಿ ಸೀರದಿಂದಾಗಿ ಹುಟ್ಟಿದ್ದರಿಂದಾಗಿ ಅವಳನ್ನು ಸೀತಾ ಎಂಬುದಾಗಿ ಕರೆಯುತ್ತಾರೆ. ಮತ್ತು ಹಾಗಾದರೆ ಭೂಮಿಯಿಂದಾಗಿ ಹೊರಗೆ ಬಂದಿದ್ದರೆ ಹಾಗಾದರೆ ಜಾನಕಿ ಮತ್ತು ವೈದೇಹಿ ಎಂಬುದಾಗಿ ಈ ರೀತಿಯಾಗಿ ಕರೆಯುತ್ತಾರೆ ಅಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ವಿದೇಹರಾಜಸ್ತಿ ಯಜ್ಞಭೂಮೌ ಸುತೇಚಿತಸ್ಸೇವ ತತಸ್ತು ಸಾಭೂತ್. ವಿದೇಹರಾಜನ ಜನಕರಾಜನ ಯಜ್ಞಭೂಮಿಯಲ್ಲಿ ಇವಳು ಬಂದಾಗ ಅತ್ಯಂತ ಭಕ್ತಿಯಿಂದಾಗಿ ಜನಕರಾಜನು ಇವಳು ನನ್ನ ಮಗಳು ಎಂಬುದಾಗಿ ಸ್ವೀಕಾರ ಮಾಡುತ್ತಾನೆ. ಹಾಗಾಗಿ ಆ ಸೀತೆಯು ಜನಕರಾಜನ ಮಗಳು ಎಂಬುದಾಗಿಯೇ ಪ್ರಸಿದ್ಧಳಾಗುತ್ತಾಳೆ. ಹಾಗಾಗಿ ಜಾನಕಿ, ವೈದೇಹಿ ಅಂತನ್ನುವಂತಹ ಹೆಸರುಗಳು ಕೂಡ ಬಂದಿವೆ. ಇನ್ನು ಸೀರದಿಂದಾಗಿ ಹುಟ್ಟಿದ್ದರಿಂದಾಗಿ ಸೀತಾ ಅಂತನ್ನುವಂತಹ ಹೆಸರು ಕೂಡ ಬಂದಿದೆ ಎಂಬುದಾಗಿ. ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗೋ ಮಯಾ ಸಮಸ್ತಾಗಮ ನಿರ್ಣಯಾತ್ಮಕ ಸಹಾನುಸರ್ಗ ಕಥಿತೋತ್ರ ಪೂರ್ವೋ ಯೋ ಯೋ ಗುಣೈರ್ನಿತ್ಯಮಸೋವರೋಹಿ. ಈ ರೀತಿಯಾಗಿ ಶ್ರೀಮದಾಚಾರ್ಯರು ಆದಿಕಲ್ಪೋತ್ಥಿತವಾದಂತಹ ಸರ್ಗ, ಆದಿಕಲ್ಪದಲ್ಲಿ ಆಗಿರುವಂತಹ ಸರ್ಗ ಅಂತಂದರೆ ಪಾದ್ಮಕಲ್ಪ, ಬ್ರಹ್ಮದೇವರ ಪ್ರಥಮ ದಿನ, ಆ ಪ್ರಥಮ ದಿನದಲ್ಲಿ ಆದಂತಹ ಸರ್ಗವನ್ನು ಹೇಳಿದ್ದಾರೆ. ಸರ್ಗದ ಜೊತೆಗೆ ಅನುಸರ್ಗವನ್ನು ಕೂಡ ಹೇಳಿದ್ದಾರೆ. ಸರ್ಗ ಅಂತಂದರೆ ಬ್ರಹ್ಮಾಂಡದ ಹೊರಗೆ ಪರಮಾತ್ಮನು ಯಾವ ಸೃಷ್ಟಿಯನ್ನು ಮಾಡುತ್ತಾನೆಯೋ ಅದನ್ನು ಸರ್ಗ ಎಂಬುದಾಗಿ ಕರೆದಿದ್ದಾರೆ. ಇನ್ನು ಬ್ರಹ್ಮಾಂಡದ ಒಳಗೆ ಬ್ರಹ್ಮದೇವರು ಯಾವ ಸೃಷ್ಟಿಯನ್ನು ಮಾಡುತ್ತಾರೆಯೋ ಅದನ್ನು ಅನುಸರ್ಗ ಎಂಬುದಾಗಿ ಕರೆದಿದ್ದಾರೆ. ಈ ರೀತಿಯಾಗಿ ಅನುಸರ್ಗದಿಂದಾಗಿ ಸಹಿತವಾದಂತಹ ಸರ್ಗವನ್ನು ಹೇಳೋದರಿಂದಾಗಿ ಸಮಸ್ತ ಆಗಮಗಳ ನಿರ್ಣಯವನ್ನು ಕೂಡ ಮಾಡಿದ್ದಾರೆ. ಹೇಗೆ ಸಮಸ್ತ ಆಗಮಗಳ ನಿರ್ಣಯವನ್ನು ಮಾಡಿದಂತೆ ಆಯಿತು ಅಂತಂದರೆ, ಇಲ್ಲಿ ಏನು ಪಾದ್ಮಕಲ್ಪದಲ್ಲಿ ಏನು ಸೃಷ್ಟಿಯನ್ನು ಹೇಳಿದ್ದಾರೆ, ಯಾವ ಸರ್ಗವನ್ನು ಹೇಳಿದ್ದಾರೆ, ಅದರಿಂದಾಗಿ ತಾರತಮ್ಯವನ್ನು ಕೂಡ ಸೂಚನೆ ಮಾಡಿದಂತೆ ಆಯಿತು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹೇಗೆ ಅಂತಂದರೆ, ಯಾರು ಮೊದಲಿಗೆ ಈ ಪಾದ್ಮಕಲ್ಪದಲ್ಲಿ ಯಾರು ಮೊದಲಿಗೆ ಅವತಾರವನ್ನು ಮಾಡಿದ್ದಾರೆಯೋ, ಮೊದಲಿಗೆ ಹುಟ್ಟಿದ್ದಾರೆಯೋ ಅವರು ಉತ್ತಮರು. ಯಾರು ಪೂರ್ವದಲ್ಲಿ ಯಾರು ಹುಟ್ಟಿದ್ದಾರೆಯೋ ಅವರು ಉತ್ತಮರಾಗಿದ್ದಾರೆ. ಮುಂದಿನವರಿಗಿಂತಲೂ ಕೂಡ ಪೂರ್ವದಲ್ಲಿ ಅವತಾರವನ್ನು ಮಾಡಿದರು ಅವರು ಉತ್ತಮರಾಗಿದ್ದಾರೆ ಎಂಬುದಾಗಿ ಈ ರೀತಿಯಾಗಿ ತಾರತಮ್ಯವನ್ನು ಕೂಡ ತಿಳಿಯಿರಿ ಎಂಬುದಾಗಿ ಈ ರೀತಿಯಾಗಿ ಸಮಸ್ತ ಆಗಮಗಳ ನಿರ್ಣಯವನ್ನು ಕೂಡ ಮಾಡಿದ್ದಾರೆ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಅಂದರೆ ಶ್ರೀಮದಾಚಾರ್ಯರು ಅನೇಕ ಪ್ರಸಂಗಗಳಲ್ಲಿ ಅನುವ್ಯಾಖ್ಯಾನಾದಿ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ತಾರತಮ್ಯವನ್ನು ಹೇಳಿದ್ದನ್ನು ನಾವು ಕಾಣುತ್ತೇವೆ. ಅದು ಈ ಪ್ರಸಂಗದಲ್ಲಿ ಸರ್ಗವನ್ನು ಹೇಳಿ ಆ ಪಾದ್ಮಕಲ್ಪದ ಸರ್ಗ ಅಂತನ್ನೋದು ಯಾವ ಕ್ರಮದಿಂದಾಗಿ ಆಗಿದೆಯೋ ಆ ಕ್ರಮದಿಂದಾಗಿ ತಾರತಮ್ಯವನ್ನು ಕೂಡ ತಿಳಿಯಿರಿ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಮತ್ತು ಹಾಗಾದರೆ ಪಾಶ್ಚಾತ್ಯಕಲ್ಪೇಶ್ವಪಿ ಸರ್ಗಭೇದಾಃ ಶ್ರುತೌ ಪುರಾಣೇಶ್ವಪಿ ಚಾನ್ಯಥೋಕ್ತಾಃ ನೋತ್ಕರ್ಷಹೇತು ಪ್ರಥಮೋತ್ತಮೇಷು ವಿಶೇಷವಾಕ್ಯೇರವಗಮ್ಯಮೇತತ್. ಈ ಪಾದ್ಮಕಲ್ಪದಲ್ಲಿ ಒಂದು ರೀತಿಯಿಂದಾಗಿ ಸೃಷ್ಟಿ ಅಂತನ್ನೋದು ಆಗಿದೆ. ಇನ್ನು ಬೇರೆ ಕಲ್ಪಗಳಲ್ಲಿ ಬೇರೆ ರೀತಿಯಿಂದಾಗಿ ಈ ಏನು ಪಾದ್ಮಕಲ್ಪದಲ್ಲಿ ಸೃಷ್ಟಿಕ್ರಮವನ್ನು ಹೇಳಿದ್ದಾರೆಯೋ ಆ ಕ್ರಮಕ್ಕೆ ವಿಪರೀತವಾಗಿಯೂ ಕೂಡ ಸೃಷ್ಟಿ ಅಂತನ್ನೋದು ಆಗಿದೆ ಅಂತನ್ನೋದನ್ನು ನಾವು ಶ್ರುತಿ ಪುರಾಣಗಳಿಂದಾಗಿ ತಿಳಿಯುತ್ತೇವೆ. ಹಾಗಾಗಿ ಸರ್ಗವನ್ನು ಯಾವ ಕ್ರಮದಿಂದಾಗಿ ಸರ್ಗವಾಗಿದೆಯೋ ಆ ಕ್ರಮದಿಂದಾಗಿ ತಾರತಮ್ಯ ಎಂಬುದಾಗಿ ನಾವು ಹೇಳಿದರೆ ಆಗ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲವಲ್ಲ. ಇಲ್ಲಿ ಒಬ್ಬರು ಮೊದಲಿಗೆ ಹುಟ್ಟಿದವರು ಬೇರೆ ಕಲ್ಪದಲ್ಲಿ ಅನಂತರದಲ್ಲಿ ಹುಟ್ಟಿರುತ್ತಾರೆ. ಹಾಗಾಗಿ ಇದರಿಂದಾಗಿ ತಾರತಮ್ಯವನ್ನು ತಿಳಿಯೋದು ಹೇಗೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ನೋತ್ಕರ್ಷ ಹೇತು ಪ್ರಥಮತ್ವಮೇಷು. ಬೇರೆ ಕಲ್ಪಗಳಲ್ಲಿ ಏನು ಮೊದಲಿಗೆ ಹುಟ್ಟಿದವರು ಉತ್ತಮರು ಎಂಬುದಾಗಿ ಪ್ರಥಮತ್ವ ಅಂತನ್ನೋದು ಅಲ್ಲಿ ಉತ್ತಮತ್ವಕ್ಕೆ ಕಾರಣವಾಗಿಲ್ಲ. ಕೇವಲ ಪಾದ್ಮಕಲ್ಪದಲ್ಲಿ ಮಾತ್ರ ಯಾರು ಮೊದಲಿಗೆ ಹುಟ್ಟಿದ್ದಾರೆಯೋ ಅವರಿಗೆ ಉತ್ಕರ್ಷ ಅಂತನ್ನೋದಿದೆ ಎಂಬುದಾಗಿ ತಿಳಿಯಬೇಕೆ ಹೊರತು ಬೇರೆ ಕಲ್ಪಗಳ ಸೃಷ್ಟಿಕ್ರಮ ಅಂತನ್ನೋದು ತಾರತಮ್ಯಕ್ಕೆ ಕಾರಣವಾಗಿಲ್ಲ. ಹಾಗಾಗಿ ಪಾದ್ಮಕಲ್ಪದಲ್ಲಿ ಯಾವ ಕ್ರಮದಿಂದಾಗಿ ಸರ್ಗವಾಗಿದೆಯೋ ಅದರಿಂದಲೇ ನಾವು ತಾರತಮ್ಯವನ್ನು ತಿಳಿಯಬೇಕು ಅಂತನ್ನೋದನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಇನ್ನೂ ರಾಮಾಯಣ ಅಂತನ್ನೋದು ಪ್ರಾರಂಭವಾಗೇ ಇಲ್ಲ. ಕೇವಲ ರಾಮಾಯಣದ ಪಾತ್ರ ಪರಿಚಯ ಅಂತನ್ನೋದಷ್ಟೇ ಆಗಿದೆ. ಯಾವ ಯಾವ ದೇವತೆಗಳು ಯಾವ ಯಾವ ರೂಪದಿಂದಾಗಿ ಅವತಾರವನ್ನು ಮಾಡಿದ್ದಾರೆ ಅಂತನ್ನೋದನ್ನಷ್ಟೇ ನಾವು ತಿಳಿದೇವೆ. ಇನ್ನು ಮುಂದಿನ ರಾಮಕಥೆಯನ್ನು ಚತುರ್ಥಾಧ್ಯಾಯದಲ್ಲಿ ಪ್ರಾರಂಭವನ್ನು ಮಾಡೋರಿದ್ದಾರೆ. ಇಲ್ಲಿಗೆ ತೃತೀಯಾಧ್ಯಾಯ ಅಂತನ್ನೋದು ಸಮಾಪ್ತವಾಗುತ್ತಾ ಇದೆ. ಇನ್ನು ಮುಂದೆ ಚತುರ್ಥಾಧ್ಯಾಯದಲ್ಲಿ ವಿಶೇಷವಾಗಿ ರಾಮಚಂದ್ರ ದೇವರ ಕಥೆ ಅಂತನ್ನೋದು ಬಂದಿದೆ. ಆ ಒಂದು ಕಥಾಭಾಗವನ್ನು ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.